ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ಅಭಿಧೇಯ ಇದನ್ನು ಆರಂಭ ಮಾಡಿದ್ದೇವೆ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಕಾಣಿಸ್ತಾ ಇದೆಯಲ್ಲ? ಓಕೆ, ಮೊದಲು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪರಿಪೂರ್ಣತೆಯ 3 ಹಂತಗಳು ಯಾವುದು? ಸಂಬಂಧ, ಅಭಿಧೇಯ, ಪ್ರಯೋಜನ. ಸಂಬಂಧ, ಜೀವ ಸಂಬಂಧವನ್ನು ಮರ್ತಿದ್ದಾನೆ, ಕೃಷ್ಣನೊಂದಿಗಿನ ಸಂಬಂಧವನ್ನು ಮರ್ತಿದ್ದಾನೆ. ಆಮೇಲೆ 84 ಲಕ್ಷ ಜೀವಿ ಯೋನಿಗಳ ಮೂಲಕ ಜನನ ಮರಣ ಚಕ್ರದಲ್ಲಿ ಪುನರಾವರ್ತನೆ ಹೊಂದುತ್ತಾ ಇದ್ದಾನೆ. ಆಮೇಲೆ ಮನುಷ್ಯ ಜನ್ಮ ಸಿಕ್ಕಿದಾಗ ಅಥಾತ ಬ್ರಹ್ಮ ಜಿಜ್ಞಾಸ, ನಾನು ಯಾರು, ಭಗವಂತ ಯಾರು, ಭಗವಂತನ ಜೊತೆಗಿನ ನನ್ನ ಸಂಬಂಧ ಏನು, ಇದನ್ನು ಆಲೋಚನೆ ಮಾಡ್ಲಿಕ್ಕೆ ಬಂದಾಗ ಆಮೇಲೆ ದೀಕ್ಷಾ ಗುರುಗಳು ಸಂಬಂಧ ಜ್ಞಾನವನ್ನು ಕೊಡ್ತಾರೆ. ಆಮೇಲೆ ದೀಕ್ಷಾ ಗುರುಗಳು ಶಿಷ್ಯನನ್ನು ಗುರು ಪರಂಪರೆಗೆ ಸಂಪರ್ಕ ಹೊಂದಿಸುತ್ತಾರೆ. ಕೃಷ್ಣನಿಗೆ ಶರಣಾಗುವುದು ಇದರಲ್ಲಿ ಮೊದಲ ಹೆಜ್ಜೆ. ಗುರುವಿಗೆ ಶರಣಾಗುವುದು, ಅದೋ ಗುರು ಪಾದಾಶ್ರಯ. ಸಂಬಂಧ ಇದು ಶಿಷ್ಯ ಅರ್ಥ ಮಾಡಿಕೊಂಡಾಗ ನಾನು ಗುರುವಿಗೆ ಶರಣಾಗಬೇಕು, ಕೃಷ್ಣನಿಗೆ ಶರಣಾಗಬೇಕು ಅಂತ ಅವನು ಅರ್ಥ ಮಾಡಿಕೊಂಡಾಗ ನವವಿಧ ಭಕ್ತಿಗಳನ್ನು ಆರಂಭ ಮಾಡ್ತಾನೆ. ನವವಿಧ ಭಕ್ತಿಗಳಲ್ಲಿ ತುಂಬಾ ಪ್ರಮುಖವಾದದ್ದು ಯಾವುದು? ಶ್ರವಣಂ, ಕೀರ್ತನಂ, ಅರ್ಚನಂ, ಪಾದಸೇವನಂ. ಅದೆಲ್ಲ ನವವಿಧ ಭಕ್ತಿಗಳಲ್ಲ. ನಾನು ಪ್ರಮುಖವಾದದ್ದು ಶ್ರವಣ ಕೀರ್ತನ, ಸ್ಮರಣ. ಆಮೇಲೆ ಇಲ್ಲ, ಎರಡೇ, ಶ್ರವಣ ಕೀರ್ತನ, ಸ್ಮರಣ ಆಮೇಲೆ ಬರುತ್ತೆ. ಇದೆರಡು ಮಾಡಿದಾಗ ಸ್ಮರಣ ಬರುತ್ತೆ. ಸೊ ಶ್ರವಣದಲ್ಲಿ ಯಾವ 2 ವಿಧ?
ಶ್ರವಣದ ಮಾಡುವುದರಲ್ಲಿ ಯಾವುದು ಎರಡು ವಿಧ? ಭಗವಂತನ ನಾಮ ಜಪ ಕೇಳುವುದು ಮತ್ತು ಶ್ರೀಮದ್ ಭಾಗವತ ಕೇಳುವುದು. ಸೊ ಸ್ಮರಣೆಯ 5 ಹಂತಗಳು ಯಾವುದು? ಸ್ಮರಣೆ, ತಲ್ಲೀನತೆ, ಧ್ಯಾನ, ನಿರಂತರ ಸ್ಮರಣೆ ಮತ್ತು ಸಮಾಧಿ. ಇದನ್ನೆಲ್ಲ ಲಾಸ್ಟ್ ಸಮಾಧಿ ಅಂದ್ರೆ 24 ಗಂಟೆಗಳ ಕಾಲ ಭಗವಂತ ಕೃಷ್ಣನನ್ನು ನೆನಪಿಟ್ಟುಕೊಳ್ಳುವುದು, ಅವನ ಗುಣಲೀಲೆ ರೂಪ ಇದನ್ನು ಸ್ಮರಣೆ ಮಾಡುವುದು, ಇದು ಸಮಾಧಿ. ಅಭಿಧೇಯ ಜ್ಞಾನ ಎಂದರೇನು? ಭಕ್ತಿ ಸೇವೆಯನ್ನು ಹೇಗೆ ಅಭ್ಯಾಸ ಮಾಡುವುದು, ಸಾಧನವನ್ನು ಹೇಗೆ ಅಭ್ಯಾಸ ಮಾಡುವುದು, ಸೇವೆಯನ್ನು ಹೇಗೆ ಮಾಡುವುದು, ಸದಾಚಾರವನ್ನು ಹೇಗೆ ಅಭ್ಯಾಸ ಮಾಡುವುದು. ಸಾಧನದಲ್ಲಿ ಯಾವ 2 ವಿಧಗಳು? ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯನ್ನು ಪ್ರೇಮ ಸ್ಟೇಜ್ ತನಕ ಮಾಡಿದ್ರೆ ಒಬ್ಬನು ವೈಕುಂಠಕ್ಕೆ ಹೋಗ್ತಾನೆ. ನೋಡೋಣ, ಇವತ್ತು ನೋಡೋಣ ಅದು ಜಾಸ್ತಿ ಅದ್ರ ಬಗ್ಗೆ. ರಾಗಾನುಗ ಸಾಧನ ಭಕ್ತಿ ಮಾಡಿದ್ರೆ ಮಧ್ಯ ವೈದಿ ಮಾಡಿ ಆಮೇಲೆ ರಾಗಾನುಗಕ್ಕೆ ಶಿಫ್ಟ್ ಆದ್ರೆ ಗೇರ್ ಚೇಂಜ್ ಮಾಡಿಬಿಟ್ರೆ ಆಗ ಗೋಲೋಕ ವೃಂದಾವನಕ್ಕೆ ಹೋಗ್ತಾನೆ. ಸಾಧನ ಅಭ್ಯಾಸದಲ್ಲಿ ಒಂದು ಪವಿತ್ರ ನಾಮವನ್ನು ಬೆಳೆಸ್ಕೊಳ್ಳುವುದು, ಒಂದು ಶ್ರೀಮದ್ ಭಾಗವತವನ್ನು ಕೇಳುವುದು. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಅಭಿಧೇಯ 9 ಪ್ರಾಸೆಸ್ಗಳು ಯಾವುದು? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ವಂದನಂ. ಇವತ್ತು ಮುಂದೆ ಹೋಗೋಣ. ಅಭಿಧೇಯದ ಪಾರ್ಟ್ ಏನು? ಅಭಿಧೇಯ ಯಾತಕ್ಕಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ? ಕೃಷ್ಣ ಪ್ರೇಮ ಬೇಕು. ಕೃಷ್ಣ ಪ್ರೇಮ ಬೇಕು ಅಂದ್ರೆ ಕಾಮ ಸಂಪೂರ್ಣವಾಗಿ ಹೋಗ್ಬೇಕು. ಕಾಮ ಸಂಪೂರ್ಣವಾಗಿ ಹೋಗ್ಬೇಕಾದ್ರೆ ಕಾಮ ಎಲ್ಲಿ ಅಡಗಿದೆ, ನಮ್ಮ ಶತ್ರು ಎಲ್ಲಿ ಅಡಗಿದ್ದಾನೆ, ಶತ್ರುವನ್ನು ಹೇಗೆ ಗೆಲ್ಲಬೇಕು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಕೃಷ್ಣ ಪ್ರೇಮ ಬೇಕು ಅಂದ್ರೆ ಪ್ರೇಮವನ್ನು ಹೇಗೆ ಪಡೆಯುವುದು? ಪ್ರೇಮವನ್ನು ಹೇಗೆ ಪಡೆಯುವುದು? ಕಾಮ 0 ಆಗ್ಬೇಕು, ಕಾಮ ಹೋಗ್ಬೇಕು, ಆವಾಗ ಪ್ರೇಮ ಬರ್ತದೆ. ಅದನ್ನು ನೋಡೋಣ ಇವತ್ತು. ಅದಕ್ಕಾಗಿ ಕೃಷ್ಣ ಪ್ರೇಮ ನಮ್ಮ ಗುರಿ ಆದ್ರೆ, ಪ್ರೇಮನಾಮ ಸ್ತರಕ್ಕೆ ಹೋಗ್ಬೇಕಾದ್ರೆ ನಾವು ಕಾಮವನ್ನು ಸಂಪೂರ್ಣವಾಗಿ ಜಯಿಸಬೇಕು. ಅದನ್ನು ಹೇಗೆ ಜಯಿಸುವುದು? ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳಿದ್ದಾರೆ? ಮೊದಲು ಅರ್ಥ ಮಾಡ್ಕೊಳ್ಬೇಕು. ಏನು ಕಾಮ ಅಂದ್ರೆ ಏನು ಅಂದ್ರೆ ವೈರಿಯ ಬಗ್ಗೆ. ಈಗ ನನಗೆ ಈಗ ಹಿಂದಿನ ಕಾಲದಲ್ಲಿ ರಾಜರು ಯುದ್ಧವನ್ನು ಮಾಡಬೇಕಾದ್ರೆ, ಬೇರೆ ರಾಜರನ್ನು ಗೆಲ್ಲಬೇಕಾದ್ರೆ ವೈರಿಯ ಶಕ್ತಿ ಏನಿದೆ, ಎಷ್ಟು ಸೈನಿಕರಿದ್ದಾರೆ, ಅವನದ್ದು ಗುಣಗಳು ಹೇಗಿದೆ, ಎಷ್ಟು ಬಲಶಾಲಿ, ಇದನ್ನೆಲ್ಲ ನೋಡ್ತಾರಲ್ವಾ. ಶತ್ರುಗಳನ್ನು ಗೆಲ್ಲಬೇಕಾದ್ರೆ ಬರೇ ಯುದ್ಧಕ್ಕೆ ಹೋಗಿ ಬಿಡುವುದಿಲ್ಲ. ಅಟ್ಯಾಕ್ ಮಾಡಬೇಕಾದ್ರೆ ಅವನ ಶಕ್ತಿ ಏನು, ನಾನು ಗೆಲ್ತೇನೋ ಸೋಲ್ತೇನೋ, ಇದನ್ನೆಲ್ಲ ನೋಡಿ ಶತ್ರುವಿನ ಇದನ್ನು ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ತನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಆಮೇಲೆ ಯುದ್ಧ ಮಾಡ್ತಾರೆ, ಶತ್ರುವನ್ನು ಗೆಲ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಕಾಮವನ್ನು ಗೆಲ್ಲಬೇಕಾದ್ರೆ ನಮಗೆ ಕೃಷ್ಣ ಪ್ರೇಮ ಬೇಕಲ್ವಾ? ನಮ್ಮ ಗುರಿ ಅದೇ, ಕೃಷ್ಣ ಪ್ರೇಮ, ಭಗವಂತನ ಪ್ರೀತಿ ಪ್ರೇಮ ಬೇಕು, ಕೃಷ್ಣನ ಪ್ರೇಮ ಬೇಕು. ಹಾಗಾದ್ರೆ ನಾವು ಕಾಮವನ್ನು ಜಯಿಸ್ಬೇಕು. ಹಾಗಾದ್ರೆ ಕಾಮ ಶತ್ರು. ಆ ಕಾಮವನ್ನು ಹೇಗೆ ಜಯಿಸ್ಬೇಕಂತ ನೋಡ್ಬೇಕಾದ್ರೆ ಕಾಮ ಅಂದ್ರೆ ಏನು ಅಂತ ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರ ಸ್ವಭಾವ ಏನು, ಕಾಮ ಎಲ್ಲೆಲ್ಲಿ ಅಡಗಿದ್ದಾನೆ, ಅದು ಎಲ್ಲೆಲ್ಲಿ ಅಡಗಿದೆ, ಆಮೇಲೆ ಅದನ್ನು ಹೇಗೆ ಜಯಿಸ್ಬೇಕು, ಇದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಅದು ಯಾತಕ್ಕಾಗಿ ನಾವು ಪ್ರೇಮನಾಮ ಸ್ತರಕ್ಕೆ ಬರಬೇಕಾದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಿದ್ರೆ ಕಾಮ ಅಂದ್ರೆ ಏನು? ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳಿದ್ದಾರೆ? ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಇಲ್ಲಿ ಏನು ಧರೆ? ಪ್ರೇಮ ನಾಮ.
ಪ್ರೇಮನಾಮ ಅಂದ್ರೆ ಪ್ರೇಮನಾಮವನ್ನು ನಾವು ಮಾಡಬೇಕಾದ್ರೆ, ಕೃಷ್ಣನ ಪ್ರೇಮವನ್ನು ನಾವು ಹೊಂದಬೇಕಾದ್ರೆ ಏನ್ ಮಾಡಬೇಕು? ನೀವೇ ಹೇಳಿ ಈಗ. ಇದು ತುಂಬಾ ಸುಲಭವಾಗಿದೆ. ಆತ್ಮ ಇಂದ್ರಿಯ ಪ್ರೀತಿ ವಾಂಚ, ನನ್ನ ಇಂದ್ರಿಯ ತೃಪ್ತಿಯ ಬಯಕೆಗಳು, ಆಸೆಗಳು, ಅದನ್ನು ಏನಂತಾರೆ? ನನ್ನ ಇಂದ್ರಿಯ ತೃಪ್ತಿ ಬಯಕೆಗಳನ್ನ ಏನಂತಾರೆ? ಕಾಮ ಸೊ ಕೆಲವರು ಏನ್ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಕಾಮ ಅಂದ್ರೆ ಬರೇ ಸೆಕ್ಸ್ ಲೈಫ್ ಅಂತ. ಸೆಕ್ಸ್ ಲೈಫ್ ಅಂದ್ರೆ ಮಾತ್ರ ಕಾಮ ಅಂತ. ಆ ತರ ಅಲ್ಲ. ನನ್ನ ಇಂದ್ರಿಯಗಳ ತೃಪ್ತಿಯ ಬಯಕೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ನನ್ನ ಯಾವುದೇ ಇಂದ್ರಿಯಗಳ ತೃಪ್ತಿಯ ಬಯಕೆಗಳು ಅದು ಕಾಮ. ಆ ಕಾಮ, ಅದನ್ನು ಪ್ರೇಮ ಹೇಗೆ ಮಾಡಬೇಕು? ಆ ಬಯಕೆಗಳನ್ನು ಕೃಷ್ಣನ ಕಡೆಗೆ ಅದನ್ನು ನಾವು ಚಾನಲೈಸ್ ಮಾಡ್ಬೇಕು. ಅದನ್ನು ನಾವು ರೀರೂಟ್ ಅಂದ್ರೆ ಕೃಷ್ಣನ ಕಡೆಗೆ ಅದನ್ನು ತೊಡಗಿಕೊಳ್ಳುವ ಹಾಗೆ ನಾವು ಮಾಡಬೇಕು. ಅದಕ್ಕೆ ಪ್ರೇಮ ಅಂದ್ರೆ ಏನು? ಕೃಷ್ಣನ ಇಂದ್ರಿಯ ಸುಖ, ಕೃಷ್ಣನ ಇಂದ್ರಿಯಕ್ಕೆ ನಾವು ಖುಷಿಯನ್ನು ನೀಡುವುದು, ಅಂತಹ ಬಯಕೆಗಳದು ಪ್ರೇಮ. ಸಿಂಪಲ್. ನಾನು ನನ್ನದು, ಜನಸ್ಯ ಮೋಹೋಯಂ ಅಹಂ ಮಮೇತಿ. ನಾನು ನನ್ನದು ಅಂತ ನಾನು ಆಲೋಚನೆ ಮಾಡಿದ್ರೆ ಅದು ಕಾಮ ಆಗ್ತದೆ. ಕೃಷ್ಣನ ಭಕ್ತರು, ಕೃಷ್ಣನ ಧಾಮ, ಕೃಷ್ಣನ ಗುಣಲೀಲೆ, ಇದು ಕೃಷ್ಣನ ಬಗ್ಗೆ ಆಲೋಚನೆ ಮಾಡಿದಾಗ ಅದು ಪ್ರೇಮ ಆಗ್ತದೆ. ತುಂಬಾ ಸಿಂಪಲ್ ಆಗಿದೆ. ಸೊ ಇದೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಮುಂದೆ ಹೋಗೋಣ. ಸಾರಿ. ಕಾಣಿಸ್ತಾ ಇದೆ ಶೇರಿಂಗ್ ಎಲ್ಲೋ ಇದೆ. ನಿಮ್ಗೆ PPT PDF ಕಾಣಿಸ್ತಾ ಇದೆಯಾ? ಇಲ್ಲ. ಎಡಗಡೆಗೆ ಏನ್ ಕಾಣಿಸ್ತಾ ಇದೆ? ಇದನ್ನ ಯಾರು ಹೇಳ್ತೀರಿ ಈಗ? ಆಲದ ಮರ. ಆಮೇಲೆ ಏನಿದೆ ಅಲ್ಲಿ? ಪ್ರತಿಬಿಂಬ ಕೆಳಗಡೆ ನೀರಿನಲ್ಲಿ ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ. ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ. ಕೆಳಗಿನದ್ದು ಭೌತಿಕ ಲೋಕ, ಮೇಲ್ಗಡೆದ್ದು ಆಧ್ಯಾತ್ಮಿಕ ಲೋಕ. ನಾವು ಭೌತಿಕ ಲೋಕದಲ್ಲಿದ್ದೇವೆ. ಭೌತಿಕ ಲೋಕ, ಇದರಲ್ಲಿ ಭೌತಿಕ ಲೋಕದಲ್ಲಿ ಎಲ್ಲ, ಈಗ ಈ ನೀರಿದೆ, ನದಿಯ ನೀರು, ಅಲ್ಲಿ ಕಲ್ಲು ಹೊಡೆದ್ರೆ ಏನಾಗ್ತದೆ? ಆ ಪ್ರತಿಬಿಂಬ ಎಲ್ಲ ಚದ್ರಿ ಅದು ಅದರಿಂದ ಆ ಪ್ರತಿಬಿಂಬ ತಾತ್ಕಾಲಿಕ ಅಲ್ವಾ? ಅದು ಇದೇ ತರ ಕಾಣ್ಬೇಕಂತಿಲ್ಲ ಯಾವಾಗ್ಲೂ. ಸೊ ಅದರಿಂದ ಭೌತಿಕ ಜಗತ್ತಿನಲ್ಲಿ ಎಲ್ಲ ಟೆಂಪರರಿ, ತಾತ್ಕಾಲಿಕವಾಗಿದೆ. ಆದ್ರೆ ಮೇಲ್ಗಡೆ ನಾನು ಇಲ್ಲಿ ಕೆಳಗಡೆ ಕಲ್ಲು ಹೊಡೆದ್ರೆ ಅಥವಾ ಅಲ್ಲಿ ಮೊಸಳೆ ಹೋಯ್ತು ಏನಾದ್ರೂ ಆದ್ರೂ ಬೇಲಿನ ಮರಕ್ಕೆ ಏನಾದ್ರೂ ಆಗ್ತದ? ಆದ್ರಿಂದ ಆಧ್ಯಾತ್ಮಿಕ ಲೋಕ ಅದು ಶಾಶ್ವತ, ಇದು ಅಶಾಶ್ವತ. ಭೌತಿಕ ಜಗತ್ತು ಅಶಾಶ್ವತ. ಸೊ ಭೌತಿಕ ಲೋಕದಲ್ಲಿ ಸೃಷ್ಟಿ, ಸ್ಥಿತಿ, ಪ್ರಳಯ. ಸೃಷ್ಟಿ, ಸ್ಥಿತಿ, ಪ್ರಳಯ ಸಾಧನ ಶಕ್ತಿ ರೇಖಾ. ಗೋವಿಂದ ಇದು ಬ್ರಹ್ಮ ಸಂಹಿತೆಯಲ್ಲಿ ನಾವು ನೋಡಿದ್ವಿ. ಸೊ ಈಗ ಇಷ್ಟು ಅರ್ಥ ಆಯ್ತು ನಮಗೆ. ನಿಜವಾದ ಅಸ್ತಿತ್ವ ಏನಿದೆ ಅದು ನಿಜವಾದ ಮೇಲ್ಗಡೆಯ ಆ ಆಲದ ಮರ, ಕೆಳಗಡೆದು ಅದು ನಿಜವಾದ ಮರದ ಅಸ್ತಿತ್ವ ಅಲ್ಲ. ಅದು ಮರ ಇರಲಿ ಅಥವಾ ಬೇರೆ ಇಲ್ಲಿ ಎಲ್ಲ ಏನು ಗಿಡಗಳು ಇದೆ, ಇದೇನು ಸಸ್ಯಗಳು, ಬೇರೆ ಬೇರೆ ಬಳ್ಳಿಗಳು ಎಲ್ಲ ಇರಬಹುದು. ಅದರ ನಿಜವಾದ ಅಸ್ತಿತ್ವ ಮೇಲ್ಗಡೆ ನೆಲದ ಮೇಲೆ ಇದೆ. ಕೆಳಗಡೆ ಪ್ರತಿಬಿಂಬದಲ್ಲಿ ನಿಜವಾದ ಅಸ್ತಿತ್ವ ಇಲ್ಲ. ಅದೇ ರೀತಿ
ಆಧ್ಯಾತ್ಮಿಕ ಜಗತ್ತು ರೈಟ್ಸ್ ಬಲಗಡೆಗೆ ನೋಡಿದ್ರೆ ಏನು ಕಾಣಿಸ್ತಾ ಇದೆ? ನಿಜವಾದ ಆಧ್ಯಾತ್ಮಿಕ ಲೋಕದಲ್ಲಿರುವುದು ನಿಜವಾದ ಅಸ್ತಿತ್ವ. ಜೀವಾತ್ಮ ಇರ್ಲಿ, ಕೃಷ್ಣನಿಗಿರ್ಲಿ, ನಿಜವಾದ ಅಸ್ತಿತ್ವ ಆಧ್ಯಾತ್ಮಿಕ ಲೋಕದಲ್ಲಿ. ಆದ್ರೆ ಭೌತಿಕ ಲೋಕಕ್ಕೆ ಅದು ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಈ 15.1 ಭಗವದ್ಗೀತಾ ಯಥಾರೂಪ 15.1 ಶ್ಲೋಕ, ಅದನ್ನು ನೋಡಿದ್ರೆ ಅದರಲ್ಲಿ ಆಲದ ಮರದ ಬಗ್ಗೆ ಹೇಳಿದ್ದಾರೆ. ಅಶ್ವತ್ಥಂ ಪ್ರಾಹುರವ್ಯಯಂ, ಆ ರೀತಿ ಏನೋ ಶ್ಲೋಕ ಬರ್ತಿದೇನು, ಅಶ್ವತ್ಥ ಮರ ಅದು ಉಲ್ಟಾ ಆಗಿದೆ. ಎಲ್ಲಿ? ಭೌತಿಕ ಲೋಕದಲ್ಲಿ. ಇಲ್ಲಿ ನಾವು ಕಾಣಿಸ್ತಾ ಇದ್ದೇನೆ. ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲ. ಆಕ್ಚುಲಿ ಯಾವುದು ಈ ಪ್ರತಿಬಿಂಬವನ್ನು ಮಾಡುವಂತ ಈ ರಿಫ್ಲೆಕ್ಷನ್, ಪ್ಲೇನ್ ಆಫ್ ರಿಫ್ಲೆಕ್ಷನ್, ಪ್ರತಿಬಿಂಬ ಮಾಡುವ ಆ ಪ್ಲೇನ್ ಯಾವುದು? ಇಲ್ಲಿ ಬರ್ದಿದ್ದಾರೆ ನೋಡಿ, 15.1. ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕಾದ್ರೆ ಭಗವದ್ಗೀತಾ 15ನೇ ಅಧ್ಯಾಯ 1ನೇ ಶ್ಲೋಕದಿಂದ ಓದಿ. ಸೊ ಯಾವುದು ಪ್ಲೇನ್ ಆಫ್ ರಿಫ್ಲೆಕ್ಷನ್? ನಾವು ಆಸೆ ಡಿಸೈರ್ ಇಸ್ ದ ಪ್ಲೇನ್ ಆಫ್ ರಿಫ್ಲೆಕ್ಷನ್. ಅಂದ್ರೆ ನಾವು ಆಸೆಯ ಪ್ರಕಾರ ನಾವು ಒಂದಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ತೇವೆ, ಆಸೆಯ ಪ್ರಕಾರ ಇಲ್ಲದಿದ್ರೆ ಭೌತಿಕ ಜಗತ್ತಿನಲ್ಲಿ ಇರ್ತೇವೆ. ಸೊ ಯಾರಾದ್ರೂ ಈಗ ನಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ನೀವು ಭೌತಿಕ ಜಗತ್ತಿನಲ್ಲಿ ಯಾಕೆ ಇದ್ದೀರಿ ಅಂದ್ರೆ ಏನ್ ಹೇಳ್ತೀರಾ ಉತ್ತರ? ಏನ್ ಹೇಳ್ತೀರಿ? ಕೃಷ್ಣನ ಕಾರಣ ಅಂತ ಹೇಳ್ತೀವ? ನಮ್ಮ ಕರ್ಮ ಫಲದಿಂದ ನಾವು ಜನಿಸಿದ್ದೀವಿ. ಪೂರ್ವ ಜನ್ಮದ ಕರ್ಮ. ಪೂರ್ವ ಜನ್ಮದ ಕರ್ಮಫಲ ಎಷ್ಟು ಮಿನಿಟ್ ಅಲ್ಲಿ ಹೋಗ್ಬೋದು? ನಾವು ಪೂರ್ವ ಜನ್ಮದ ಕರ್ಮಫಲದಿಂದ ಇಲ್ಲೇ ಭೌತಿಕ ಜಗತ್ತಿನಲ್ಲೇ ಇದ್ದೀವಿ ಅಂತ ಹೇಳ್ತೀವಿ. ಪೂರ್ವ ಜನ್ಮದ ಕರ್ಮಫಲ ಎಷ್ಟು ಮಿನಿಟ್ ಅಥವಾ ಎಷ್ಟು ಸೆಕೆಂಡ್ ಅಲ್ಲಿ ಹೋಗ್ಬೋದು? ಜನ್ಮಗಳಲ್ಲೂ ಇದಾಗ್ತದೆ. ಅಜಾಮಿಲನ ಕರ್ಮಫಲ ಎಷ್ಟು ಸೆಕೆಂಡ್ ಅಲ್ಲಿ ಹೋಯ್ತು? 1 ಸೆಕೆಂಡ್. ಬರೇ ಅವನು ನಾರಾಯಣ ಅಂತ ಕರೆದ, ಅವನ ಎಲ್ಲ ಪಾಪ ಪುಣ್ಯ ಎಲ್ಲ ಹೋಗ್ಬಿಡ್ತು, 0. 1 ಸೆಕೆಂಡ್. ಅದು ಅವನು ಕರೆದಿದ್ ಯಾರಿಗೆ? ಮಗನಿಗೆ ಕರೆದ, ಸಣ್ಣ ಮಗನು. ನಿಜವಾಗಿ ನಾರಾಯಣನಿಗೆ ಕರೀಲಿಲ್ಲ. ಹಾಗಾದ್ರೆ ನಾವು ಭೌತಿಕ ಲೋಕದಲ್ಲಿ ನಮ್ಮ ಕರ್ಮಫಲದಿಂದ ಇದ್ದೇವಾ? ಕರ್ಮಫಲ 1 ಸೆಕೆಂಡ್ ಅಲ್ಲಿ ಹೋಗಿ ನಾಶ ಆಗ್ಬಿಡ್ತು. ಒಂದೇ ಕೃಷ್ಣನ ಒಂದು ದಿವ್ಯ ನಾಮ ಸಾಕು. ನಾವು ಹರೇ ಕೃಷ್ಣ ಮಹಾಮಂತ್ರ ಎಷ್ಟೋ ವರ್ಷಗಳಿಂದ ಜಪ ಮಾಡ್ತಾ ಇದ್ದೇವೆ, ಭೌತಿಕ ಲೋಕದಲ್ಲೇ ಇದ್ದೇವಲ್ಲ. ಯಾತಕ್ಕಾಗಿ? ಇಲ್ಲಿ ಇದೆ ನೋಡಿ ಇಲ್ಲಿ ಪ್ಲೇನ್ ಆಫ್ ರಿಫ್ಲೆಕ್ಷನ್ ಯಾವುದು? ನಾವೀಗೇನು ಇದು ಮಾಡಿದ್ವಿ, ನಮ್ಮ ಆಸೆಗಳಿಂದನೇ ನಾವು ಭೌತಿಕ ಜಗತ್ತಿನಲ್ಲಿ ಇದ್ದೇವೆ. ನಮಗೆ ಈಗ ಭೌತಿಕ ಆಸೆಗಳು ಇದೆ, ಭೌತಿಕ ಆಸೆಗಳು. ಸೊ ಅದರಿಂದ ಆಧ್ಯಾತ್ಮಿಕ ಲೋಕದಲ್ಲಿ ಸಂಪೂರ್ಣವಾಗಿ ಪ್ರೇಮ ತುಂಬಿದೆ. ಯಾತಕ್ಕಾಗಿ ಪ್ರೇಮ ತುಂಬಿದೆ? ಎಲ್ಲರೂ ಕೃಷ್ಣನ ಇಂದ್ರಿಯ ಸುಖಕ್ಕೆ ಬಯಸ್ತಾರೆ. ಎಲ್ಲ ಇಲ್ಲಿ ನಾವು ಎಷ್ಟು ಭಕ್ತರನ್ನು ನೋಡ್ತಾ ಇದ್ದೇವೆ. ಇಲ್ಲಿ ನವಿಲು ಇದೆ, ರಾಧಾರಾಣಿ ಇದ್ದಾಳೆ, ಹಂಸಗಳು ಇದೆ, ತುಂಬಿಗಳು, ಮರ ಗಿಡ, ನದಿ, ಏನು ಇದ್ರೂ ಎಲ್ಲರೂ ಕೃಷ್ಣನ ಇಂದ್ರಿಯ ಸುಖಕ್ಕಾಗಿಯೇ ಬಯಸ್ತಾರೆ. ಕೃಷ್ಣೇಂದ್ರಿಯ ಪ್ರೀತಿಯು ಇಚ್ಛಾ ಧರೆ ಪ್ರೇಮ ನಾಮ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬರೇ ಪ್ರೇಮದಿಂದ ತುಂಬಿದೆ. ಆದ್ರೆ ಅದೇ ಪ್ರೇಮ ಇಲ್ಲಿ ಹೇಗೆ ನೀರಿನಲ್ಲಿ ಪ್ರತಿಬಿಂಬ ಆಗ್ತದೆ, ಅದೇ ರೀತಿ ಆ ಪ್ರೇಮ ಪ್ರತಿಬಿಂಬದ ಹಾಗೆ ಆದಾಗ ಭೌತಿಕ ಜಗತ್ತಿನಲ್ಲಿ ಏನಾಗ್ತದೆ? ರಜೋಗುಣದೊಂದಿಗೆ ಸೇರಿ ಆ ಪ್ರೇಮ ಕಾಮವಾಗಿ ಬದಲಾಗ್ತದೆ. ಸೊ ಕಾಮ ಅಂದ್ರೆ ಏನು? ಪ್ರೇಮದ ಪ್ರತಿಬಿಂಬ, ಅದು ರಜೋಗುಣದೊಂದಿಗೆ ಸೇರಿದೆ, ಅದೇ ಕಾಮ. ಸೊ ಪ್ರೇಮದ ಪ್ರತಿಬಿಂಬ ಕಾಮ.
ಸೊ ಅದರಿಂದ ನಮ್ಗೆ ಆ ಪ್ರೇಮ, ಕೃಷ್ಣ ಪ್ರೇಮ ಬೇಕು ಅಂತಾದ್ರೆ ಕಾಮ 0 ಆಗ್ಬೇಕು. ಭೌತಿಕ ಲೋಕದಲ್ಲಿ ಕಾಮ ಇದೆ, ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ ಇದೆ. ಆದ್ರೆ ಅದು ಪ್ರೇಮ ಇರ್ಲಿ ಕಾಮ ಇರ್ಲಿ, ಅದು ನಮ್ಮ ಆಸೆ ಇದೆ. ಕೃಷ್ಣನ ಅವನು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಅವನು ಮಧ್ಯಸ್ಥಿಕೆಗೆ ಬರಲ್ಲ. ಅವನು ನಿನಗೆ ಭೌತಿಕ ಲೋಕದಲ್ಲಿ ಇರ್ಲಿಕ್ಕೆ ಆಸೆ ಇದೆಯೋ, ನೀನು ಭೌತಿಕ ಲೋಕದಲ್ಲಿ ಇರು. ನಿನಗೆ ಆಧ್ಯಾತ್ಮಿಕ ಲೋಕಕ್ಕೆ ಬರ್ಬೇಕಂತ ಆಸೆ ಇದೆಯೋ, ಆಯ್ತು, ನಾನು ನಿನ್ನನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಬರ್ತೇನೆ. ಆದ್ರೆ ಆಸೆಯನ್ನು ನಾವೇ ವ್ಯಕ್ತಪಡಿಸ್ಬೇಕು. ಈವನ್ ಒಂದು ಭೌತಿಕ ಆಸೆ ಕೂಡಗಳು ಇದ್ರೂ ಕೂಡ ನಾವು ಮತ್ತೆ ನಮ್ಗೆ ಭೌತಿಕ ದೇಹ ಸಿಗ್ತದೆ, ಮತ್ತೊಂದು ಜನ್ಮವನ್ನು ಪಡಿಬೇಕು. ಅದರಿಂದ ಶೀಲಾ ಪ್ರಭುಪಾದರು ಏನ್ ಹೇಳಿದ್ರು, ಈವನ್ ಇಫ್ ಯು ಹ್ಯಾವ್ ಒನ್ ಡಿಸೈರ್ ಟು ಈಟ್ ಗುಲಾಬ್ ಜಾಮೂನ್, ಅಂದ್ರೆ ವಿದೌಟ್ ಆಫರಿಂಗ್, ಏನು ಭೋಗ ಇಚ್ಛೆ ಇದೆ, ಏನು ಒಂದೇ ಒಂದು ಭೌತಿಕ ಇಚ್ಛೆ ಇದೆ ಭೋಗ ಮಾಡಲಿಕ್ಕೆ. ಭೋಗ ಮಾಡೋ ಒಂದೇ ಒಂದು ಇಚ್ಛೆ ಆಸೆ ಇದ್ರೂ ಸಹ ಮತ್ತೊಂದು ಭೌತಿಕ ದೇಹವನ್ನು ಪಡಿಬೇಕಾಗ್ತದೆ. ಯಾಕಂದ್ರೆ ಸಂಪೂರ್ಣವಾಗಿ ಶುದ್ಧವಾಗಿಲ್ಲ, ಸಂಪೂರ್ಣವಾಗಿ ಪ್ರೇಮವನ್ನು ಪಡೆದಿಲ್ಲ. ಸಂಪೂರ್ಣವಾಗಿ 100% ಪ್ರೇಮವನ್ನು ಪಡೆದಾಗ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಒಬ್ಬನು ಅರ್ಹನಾಗ್ತಾನೆ. ಇದು ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಪೇಜ್ಗೆ ಹೋಗೋಣ. ಹಾಗಿದ್ರೆ ಕಾಮದಿಂದ ಪ್ರೇಮದೆಡೆಗೆ ಹೇಗೆ ಹೋಗುವುದು? ಪ್ರಪ್ರಥಮವಾಗಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೇವೆ. ಇದರಲ್ಲಿ ಫುಲ್ ಏನಿದೆ, ಇದರಲ್ಲಿ ರಂಗೋಲಿ ಪಿಟ್ಟಿ, ಇದು ಪುಡಿನೋ ಏನೋ ಒಂದು ಇದೆ. ಇದು ಫುಲ್ ಇರುತ್ತೆ. ಮೊದಲು ಫುಲ್ ಇರುವುದಂದ್ರೆ ಏನು, 100% ಕಾಮ ಇದೆ. ಯಾರಿಗೆ, ಯಾರೋ ಒಬ್ಬನಿಗೆ ವ್ಯಕ್ತಿ ಅಂತ ಇಟ್ಕೊಳ್ಳೋಣ, ಅವನಿಗೆ 100%, ಅವನಿಗೆ 100% ಕಾಮ ಇದ್ದಾಗ ಏನು 0% ಭಕ್ತಿ, ಅವನ ಭಕ್ತಿ ಇರಲ್ಲ. ಭಕ್ತನ ಕೃಪೆ ಆಯ್ತು, ಅದೋ ಶ್ರದ್ಧಾ ತಥಾ ಸಾಧು ಸಂಘ, ಸಾಧು ಸಂಘಗಳನ್ನು ಮಾಡ್ತಾನೆ. ಶ್ರದ್ಧೆ ಇಂದ ಆರಂಭವಾಗಿ ಸಾಧು ಸಂಘಗಳನ್ನು ಮಾಡಿ ಸ್ವಲ್ಪ ಭಜನೆ ಕ್ರಿಯೆಯನ್ನು ಮಾಡಿದಾಗ ಏನಾಯ್ತು, ಕಾಮ ಏನಾಯ್ತು, ಇಲ್ಲಿ ನೋಡಿ, ಕಾಮ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. 95% ಕಾಮ. ಇಲ್ಲಿ ಮೊದಲು ಫುಲ್ ತುಂಬಿರ್ತದೆ ಇದು, ಆಮೇಲೆ ಇದನ್ನು ಇಲ್ಲಿ ಇರುವಂತಹ ಹೋಲ್ ಏನಿದೆ ಅದನ್ನು ಓಪನ್ ಮಾಡಿದಾಗ ಏನಾಗ್ತದೆ, ಕೆಳಗೆ ಬೀಳ್ಲಿಕ್ಕೆ ಆರಂಭ ಆಗ್ತದೆ, ಸ್ಲೋ ಆಗಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂದ್ರೆ ಕಾಮ ಸ್ಲೋ ಆಗಿ ಕಡಿಮೆ ಆಗ್ತಾ ಇದೆ ಭಕ್ತಿಯನ್ನು ಮಾಡಿದಾಗ. ಶ್ರದ್ಧೆ, ಈ ಪರ್ಸೆಂಟೇಜ್ಗಳು, ಶೇಕಡಾವಾರುಗಳು ಅಂದಾಜು ಅಂದ್ರೆ ಹೆಚ್ಚು ಕಡಿಮೆ ಸರಿಯಾಗಿದೆ. ಆದ್ರೆ ಸ್ವಲ್ಪ ಇದನ್ನು 100% ಸರಿ ಇದೇ ಪರ್ಸೆಂಟೇಜ್ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಭಾವಿಸಬಾರ್ದು. ಆದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಬದಲಾಗಬಹುದು. 50ರಿಂದ 55 ಅಥವಾ 58, 60 ಈ ರೀತಿ ಸ್ವಲ್ಪ +or -10-20% ಆಚೆ ಈಚೆ ಆಗ್ಬಹುದು. ಆದರೆ ಹೇಳುವ ತಾತ್ಪರ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಏನು ಅಂದ್ರೆ 100 ಪ್ರಪ್ರಥಮವಾಗಿ ಬರೇ ಕಾಮ ಇದು, ಭಕ್ತಿ ಇಲ್ಲ. ಶ್ರದ್ಧೆಯಿಂದ ಆರಂಭ ಆಯ್ತು, ಕಾಮ ಕಡಿಮೆ ಆಗ್ತಾ ಬಂತು. ಈಗ ಭಜನ ಕ್ರಿಯೆ ಅನರ್ಥ ನಿವೃತ್ತಿ ಅಂತ ಬರ್ತಿದ್ದೀನಿ. ಸೊ ಈಗ ಒಂದು ಪ್ರಶ್ನೆ, ದೀಕ್ಷೆಯ ಒಂದು ಬಾಹ್ಯ ಘಟನೆ ಅದು ಯಾವ ಹಂತ? ನಾವು ಉಪದೇಶಾಮೃತದಲ್ಲಿ ನೋಡಿದೀವಿ, ಭಕ್ತಿರಸಾಮೃತ ಸಿಂಧುವಿನಲ್ಲೂ ನೋಡಿದ್ವಿ. ಯಾವ ಬಾಹ್ಯ ಘಟನೆ, ದೀಕ್ಷೆಯ ಬಾಹ್ಯ ಘಟನೆ ಯಾವ ಹಂತ? ನೋಡಿ, ಸ್ಲೈಡ್ ನೋಡಿ, ಪರವಾಗಿಲ್ಲ. ನೀವು ಉತ್ತರ ಕೊಡ್ಬೇಕಾದ್ರೆ ಭಜನ ಸ್ಲೈಡ್ ಕ್ರಿಯೆ. ನೋಡಿ ಕೊಡ್ಬೋದು. ಸೊ ಭಜನ ಕ್ರಿಯೆ. ಸೊ ನಮ್ಮ ಈಗ ನಾವು ಇದಿಷ್ಟನ್ನು ನೋಡ್ಬೇಕಾದ್ರೆ ಎಲ್ಲ ಭಕ್ತರು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಪ್ರಗತಿಯನ್ನು ಹೊಂದಲಿಕ್ಕೆ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿ ದಾಟಿದ ತಕ್ಷಣ
ನಾವು ನೋಡ್ತೀವಿ ಡೆಲ್ಲಿಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡ್ತಾ ಇರ್ತೀವಿ ಅಲ್ವಾ. ಅದೇ ರೀತಿ ನಾವು ಎಲ್ಲಿ ಇದ್ದೀವಿ, ಇನ್ನೂ ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ದೂರ ಹೋಗ್ಬೇಕು, ಕೃಷ್ಣ ಪ್ರೇಮಕ್ಕೆ ಇನ್ನೂ ಎಷ್ಟು ದೂರ ಹೋಗ್ಬೇಕು, ಅದನ್ನ ನೋಡ್ತಾ ಇರ್ಬೇಕು. ಸೊ ಅದರಿಂದ ನಾನು ಈಗ ಬೇರೆ ಬೇರೆ ನಾವು ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ನೋಡಿದ್ದೀವಿ. ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಇಷ್ಟ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಇದರ ಸಿಂಪ್ಟಮ್ಸ್ಗಳು ಏನು, ಇದರ ಏನೇನು ನಿಷ್ಠೆ ಏನನ್ನು ಸೂಚಿಸ್ತದೆ, ರುಚಿ ಏನನ್ನು ಸೂಚಿಸ್ತದೆ, ಇದನ್ನೆಲ್ಲ ನೋಡಿದ್ದೀವಿ. ಸೊ ಅದ್ರ ಪ್ರಕಾರ ನಾವು ಈ ಯಾವ ಹಂತದಲ್ಲಿ ಇದ್ದೀವಿ, ನಾವು ಈ ನಮ್ಮ ಭಕ್ತಿಯ ಸ್ಟೇಜ್ಗಳಲ್ಲಿ, ಭಕ್ತಿಯ ಹಂತಗಳಲ್ಲಿ ಯಾವ ಹಂತದಲ್ಲಿ ಇದ್ದೀವಿ ಅದನ್ನು ನೋಡ್ಕೋಬೇಕು. ಆಮೇಲೆ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿದಾಗೆ ಇನ್ನು ಎಷ್ಟು ದೂರ ಹೋಗ್ಬೇಕು, ನಾನು ಹೇಗೆ ನನ್ನ ಭಕ್ತಿಯ ಇದನ್ನು ಅಭ್ಯಾಸಗಳನ್ನು ತೀವ್ರಗೊಳಿಸ್ಕೊಳ್ಬೇಕು, ಅದನ್ನೆಲ್ಲ ನಾವು ನೋಡ್ತಾ ಇರ್ಬೇಕು, ಅಲರ್ಟ್ ಇರ್ಬೇಕು. ಸೊ ಭಜನ ಕ್ರಿಯೆ ಅದು ದೀಕ್ಷೆಯ ಹಂತ. ಈಗ ಕೆಲವೊಮ್ಮೆ ಪ್ರಶ್ನೆ ಬರ್ಬೋದು, ಕೆಲವರಿಗೆ ದೀಕ್ಷೆ ಸ್ವಲ್ಪ ತಡವಾಗಿ ಸಿಗ್ಬಹುದು, ಹಾಗಿದ್ರೆ ನಾವು ಇನ್ನೂ ಸಹ ಭಜನ ಕ್ರಿಯೆ ಆರಂಭ ಮಾಡಿಲ್ವಾ? ಆದ್ರೆ ಇದರ ಉತ್ತರ ಏನು ಅಂದ್ರೆ, ದೀಕ್ಷೆ ಕೆಲವರಿಗೆ ತಡವಾಗಿ ಸಿಕ್ಕಿದ್ರು ಸಹ, ಅಂದ್ರೆ ಭಜನ ಕ್ರಿಯೆ ಸ್ವಲ್ಪ ಅವ್ರು ಮಾಡ್ತಾ ಇರ್ತಾರೆ. ಸ್ವಲ್ಪ ದೀಕ್ಷೆ ತಡವಾಗಿ ಸಿಕ್ಕಿದ್ರು ಸಹ ಏನಾಗ್ತದೆ, ಉಳಿದ ಹಂತಗಳು ಭಗವಂತ ಅದನ್ನು ಸಣ್ಣದನ್ನಾಗಿ ಮಾಡುವುದು. ಭಜನ ಕ್ರಿಯೆ ನಂತರ ಅನರ್ಥ ನಿವೃತ್ತಿ ಇದೆ, ನಿಷ್ಠ ಇದೆ, ರುಚಿ. ಸೊ ಅನರ್ಥವನ್ನು ಸ್ವಲ್ಪ ದೀಕ್ಷೆ ಲೇಟ್ ಆಗಿ ಸಿಕ್ಕಿದ್ರೆ ಅನರ್ಥ ನಿವೃತ್ತಿ ಬೇಗ ಆಗಿ, ನಿಷ್ಠೆ, ರುಚಿ, ಆಸಕ್ತಿ ಬೇಗ ಆಗ್ಬೋದು. ಸೊ ಅದರಿಂದ ನಾವು ಯಾವುದೇ ಬೇರೆ ಭಕ್ತರಿಗೆ ದೀಕ್ಷೆ ಲೇಟ್ ಆಗಿದೆ ಅಥವಾ ನನಗೆ ದೀಕ್ಷೆ ಬೇಗ ಆಯ್ತು, ನಾನು ಪ್ರೇಮವನ್ನು ಬೇಗ ಪಡಿತೇನೆ ಅಂತ ಆ ರೀತಿಯಲ್ಲಿ ಭಾವಿಸ್ಲಿಕ್ಕೆ ಆಗುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಪ್ರತಿಯೊಬ್ಬ ಭಕ್ತನ ಹಾದಿ ಬೇರೆ ಬೇರೆ ಇದೆ. ಈಚ್ ಸೋಲ್ ಇಸ್ ಡಿಫ್ರೆಂಟ್, ಯುನೀಕ್. ಪ್ರತಿಯೊಂದು ಜೀವಾತ್ಮಕ್ಕೆ ತನ್ನದೇ ಆದ ಒಂದು ಪಥ ಇರ್ತದೆ, ಮಾರ್ಗ ಇರ್ತದೆ. ಅದರ ಪ್ರಕಾರ ಕೃಷ್ಣ ಅವನು ಸಹಾಯ ಮಾಡ್ತಾ ಇರ್ತಾನೆ. ಒಂದು ನಾವು ನೆನ್ಪಿಟ್ಕೊಳ್ಬೇಕು, ಈ ಶ್ರದ್ಧೆಯಿಂದ ಪ್ರೇಮದ ತನಕ ಹೋಗ್ಬೇಕಾದ್ರೆ ಗುರುಗಳ ಕೃಪೆ, ವೈಷ್ಣವರ ಕೃಪೆ ಮತ್ತು ಕೃಷ್ಣನ ಕೃಪೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಅವರ ಇದು ಕೃಪೆಯ ಮೂಲಕನೇ ಸಾಧ್ಯ ಆಗ್ತದೆ. ಸೊ ಅದರಿಂದ ಇಲ್ಲಿ ಭಜನ ಕ್ರಿಯೆ, ದೀಕ್ಷೆ, ಅದ ನಂತರ ಅನರ್ಥ ನಿವೃತ್ತಿ ಆಗ್ತದೆ. ಅನರ್ಥ ನಿವೃತ್ತಿ ನಮ್ಮ ಕೈಯಲ್ಲಿದೆ. ಇದನ್ನು ನಾವು ಆ ಪರ್ವತದ ಉದಾಹರಣೆಯನ್ನು ತೆಗೆದುಕೊಂಡು ನೋಡಿದ್ವಿ. ಅನರ್ಥ ನಿವೃತ್ತಿ ಯಾವ ಸ್ಟೇಜ್? ಆ ಪರ್ವತ ಇದರಲ್ಲಿ ಪರ್ವತ ಸ್ಟೀಪ್ ಹತ್ಬೇಕಾದ್ರೆ ಏನ್ ಮಾಡ್ಬೇಕು? ತುಂಬಾ ಪೆಡ್ಲಿಂಗ್ ಮಾಡ್ಬೇಕು ಸೈಕಲ್ ಅಲ್ಲಿ. ಯಾಕಂದ್ರೆ ತುಂಬಾ ಪರ್ವತ ಹತ್ಬೇಕಾದ್ರೆ ಏರಿದೆ, ತುಂಬಾ ಏರಿದೆ. ಆದ್ರೆ ಆ ಪರ್ವತ ಹತ್ತಿದ ಮೇಲೆ ಹೆಚ್ಚು ಕಡಿಮೆ 50% ಪ್ರಯತ್ನ ಮುಗೀತಲ್ಲಿ. ಅಂದ್ರೆ ಇನ್ನು 50% ಪ್ರಯತ್ನ ಉಳಿದಿದೆ, ಹೆಚ್ಚು ಕಡಿಮೆ. ಅದಕ್ಕೆ ಇಲ್ಲಿ ಶೇಕಡಾವಾರುಗಳು ಅಂದಾಜು ಮಾತ್ರ, ಅಲ್ಪ ಸ್ವಲ್ಪ ಬದಲಾಗಬಹುದು. ಹೆಚ್ಚು ಕಡಿಮೆ ಅನರ್ಥ ನಿವೃತ್ತಿ ಮುಗೀತಂದ್ರೆ 50% ಮುಗೀತು. ಆವಾಗ ಕಾಮ 50%, ಪ್ರೇಮ 50%. ಆಮೇಲೆ ಇನ್ನೂ ಮುಂದೆ ಹೋಗ್ತಾನೆ, ನಿಷ್ಠಾ ಸ್ಟೇಜಿಗೆ ಹೋಗ್ತಾನೆ. ಕಾಮ 40% ಆಯ್ತು, ಇನ್ನೂ ಕಮ್ಮಿ ಆಯ್ತು. ಭಕ್ತಿ ಜಾಸ್ತಿ ಆಯ್ತು, 60% ಆಯ್ತು. ರುಚಿಗೆ ಬಂದಾಗ 30%, 70%, ಆಸಕ್ತಿ 20%, 80%. ಇಲ್ಲಿ ನಾವು ಪ್ರಪ್ರಥಮವಾಗಿ ಆರಂಭ ಮಾಡಿರುವುದು ವೈದಿ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯನ್ನು ಒಬ್ಬನು ಅದನ್ನೇ ವೈದಿ ಸಾಧನ ಭಕ್ತಿಯನ್ನೇ ಕಂಟಿನ್ಯೂ ಮಾಡಿ ಹೋದ್ರೆ ಏನಾಗ್ತದೆ? ಅವನು ಭಾವಭಕ್ತಿಯ ತನಕ ಮತ್ತು ಪ್ರೇಮದ ಭಕ್ತಿಯ ತನಕ ಬರೇ ವೈದಿ ಮಾರ್ಗವನ್ನೇ ಅವನು ಅನುಸರಿಸಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಆದ್ರೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ಅವನು ರಾಗಾನುಗ ಭಕ್ತಿ ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು. ಇದನ್ನು ಜನರಲ್ಲಿ ಇದನ್ನು ರೂಲ್ಸ್ ಇಲ್ಲ, ಇದೇ ಹಂತದಲ್ಲಿ ಮಾಡಬೇಕು ಅಂತ.
ಸಾಮಾನ್ಯವಾಗಿ ಆಸಕ್ತಿ ಸ್ತರದಲ್ಲಿ ರಾಗಾನುಗ ಹಂತವನ್ನು ಸಾಧನ ಭಕ್ತಿಯನ್ನು ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಕ್ಲಾಸ್ ಇದೇನು, ಆದರೆ ಆತರ ಏನು ರೂಲ್ ಆಸಕ್ತಿಯಲ್ಲೇ ಆರಂಭ ಮಾಡಬೇಕು ಅಂತ ಇಲ್ಲ. ಆದ್ರಿಂದ ಇಲ್ಲಿ ಏನು ಬರ್ತಿದೀವಿ, ದೀಕ್ಷಾ ಗುರುಗಳು ಅಥವಾ ಶಿಕ್ಷಾ ಗುರುಗಳ ಮಾರ್ಗದರ್ಶನದ ಅಡಿಯಲ್ಲಿ ಕೆಲವು ಭಕ್ತರು ರಾಗಾನುಗ ಸಾಧನ ಭಕ್ತಿಯನ್ನು ಆಸಕ್ತಿಯ ಮೊದಲೇ ಅಂದ್ರೆ ನಿಷ್ಠೆ ರುಚಿ ಆ ಹಂತದಲ್ಲೇ ಆರಂಭನೂ ಮಾಡಬಹುದು. ಆ ತರ ಏನು ರೂಲ್ಸ್ಗಳು ಇಲ್ಲ. ಆದ್ರೆ ಮಾರ್ಗದರ್ಶನದ ಅಡಿಯಲ್ಲಿ ಕೇರ್ಫುಲ್ ಆಗಿರ್ಬೇಕು, ಸಹಜಿಯಾಜಮ್ಗೆ ಹೋಗ್ಬಾರ್ದು. ಸೊ ರಾಗಾನುಗ ಸಾಧನ ಭಕ್ತಿ, ಆದರೆ ಖಂಡಿತವಾಗಿ ರಾಗಾನುಗ ಸಾಧನ ಭಕ್ತಿಯನ್ನು ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅನರ್ಥಗಳು ಇದ್ರೆ ಸಹಜಿಯಾಜಮ್ಗೆ ಹೋಗುವ ಸಾಧ್ಯತೆಗಳು ಇರ್ತದೆ. ಅದರಿಂದ ದೀಕ್ಷಾ ಗುರುಗಳ ಅಥವಾ ಶಿಕ್ಷಾ ಗುರುಗಳ ಮಾರ್ಗದರ್ಶನ ಅಡಿಯಲ್ಲಿ ರಾಗಾನುಗ ಸಾಧನ ಭಕ್ತಿಯನ್ನು ಆರಂಭಿಸ್ತಾನೆ. ರಾಗಾನುಗ ಸಾಧನ ಭಕ್ತಿಯ ಮೂಲಕ ಭಾವಭಕ್ತಿ ಪ್ರೇಮ ಭಕ್ತಿ ಹೋದ್ರೆ ಗೋಲೋಕಧಾಮಕ್ಕೆ ಹೋಗಿ ಅವನಿಗೆ ಕೃಷ್ಣ ಪ್ರೇಮ ಇರ್ತದೆ. ಸೊ ಆದ್ದರಿಂದ ಇಲ್ಲಿ ರುಚಿಯ ಸ್ಟೇಜ್ ಅಲ್ಲಿ 30% ಕಾಮ, 70% ಭಕ್ತಿ. ಆಮೇಲೆ ರುಚಿಯಿಂದ ಆಸಕ್ತಿಯಲ್ಲಿ ಹೆಚ್ಚು ಕಡಿಮೆ ಆ ರಾಗಾನುಗ ಸ್ಟಾರ್ಟ್ ಮಾಡಿದ್ರೆ 20% ಕಾಮ, 80% ಭಕ್ತಿ. ಆಮೇಲೆ ಭಾವ ಸ್ಟೇಜ್ ಅಲ್ಲಿ ಆಲ್ಮೋಸ್ಟ್ ಮುಗಿದಿದೆ ಭಕ್ತಿ, ಭಾವಭಕ್ತಿ ಸಿಕ್ಕಿಯಾಗಿದೆ. ಭಾವಗಳು ನಯನಂಗಲದ ಶುಧಾರಯ ವದನಂ ಗದ್ಗದರುದ್ದಯ ಆಗಿರ ಪುಲಕೆ ನಿಚಿತಂ ವಪುಕ್ಕದ ತವ ನಾಮ ಗ್ರಹಣೇ ಭವಿಷ್ಯತಿ. ಹೆಚ್ಚು ಕಡಿಮೆ ಕಾಮ ಇಲ್ಲ, ಆಲ್ಮೋಸ್ಟ್ ಇಲ್ಲ, ಒಂದು ಸ್ವಲ್ಪ ಇದ್ರೂ ಸಹ ಅದು ಪ್ರೇಮ ಸ್ಟೇಜ್ ಅಲ್ಲಿ ಸಂಪೂರ್ಣವಾಗಿ ಝೀರೋ ಆಗ್ತದೆ. ಸಂಪೂರ್ಣವಾಗಿ ಪ್ರೇಮ ಭಕ್ತಿ ಸಿಕ್ತು, ಕೃಷ್ಣ ಪ್ರೇಮ ಸಿಕ್ತು ಪ್ರೇಮ ಸ್ಟೇಜ್ ಅಲ್ಲಿ. ಇದು ಅಂದಾಜು ಮಾತ್ರ, ಅಂದ್ರೆ ಒಂದು ಸೂಚನೆಗಾಗಿ ಮಾತ್ರ ಈ ಸ್ಲೈಡ್ ರೆಫರ್. ಇದನ್ನು ಆ ಪರ್ಸೆಂಟೇಜ್ಗಳನ್ನು ಎಲ್ಲಿ ಕೋಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇದನ್ನು ಸೂಚನೆಗಾಗಿ ಮಾತ್ರ ಇಲ್ಲಿ ಸ್ಲೈಡ್ ಅನ್ನು ತೋರಿಸಿರುವುದು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿ ತುಂಬುತ್ತಾ ಇದೆ ಪ್ರೇಮ, ಇಲ್ಲಿ ತುಂಬುತ್ತಾ ಇದೆ ಪ್ರೇಮ, ಇಲ್ಲಿ ತುಂಬಿ 100% ಇಲ್ಲಿ ಇದು ಮೇಲ್ಗಡೆದು 0 ಆಗ್ತದೆ, ಇದು 100% ಆಗ್ತದೆ. ಆವಾಗ ಪ್ರೇಮ ಬಂತು, ಮೇಲ್ಗಡೆದು ಏನು ಇಲ್ಲ, ಕಾಮ 0 ಆಯ್ತು. ಸೊ ಆ ರೀತಿ. ಹಾಗಾದ್ರೆ ಕಾಮವನ್ನು ಗೆಲ್ಲಬೇಕಾದ್ರೆ ಏನೇನು ವಿಷಯಗಳನ್ನು ಮಾಡಬೇಕು? LUST, ಕಾಮವನ್ನು ಕಾಮದಿಂದ ಜಯಿಸು. ಕಾಮದಿಂದ ಜಯಿಸುವುದಂದ್ರೆ LUST ಇನ್ಸ್ಟ್ರಕ್ಷನ್ಸ್ಗಳನ್ನು ಅಥವಾ ಬೋಧನೆಗಳನ್ನು ಅಭ್ಯಾಸ ಮಾಡಿ ಕಾಮವನ್ನು ಜಯಿಸುವುದು. LUST, ಕಾಮವನ್ನು ಕಾಮದಿಂದ ಜಯಿಸುವುದಂದ್ರೆ ಆ ಅರ್ಥ. LUST ಅದನ್ನು ಫಾಲೋ ಮಾಡಿ ಜಯಿಸುವುದು ಅಂತ ಆ ಅರ್ಥದಲ್ಲಿ ಹೇಳುವುದು. LUST ಕಾಮವನ್ನು LUST ಅದನ್ನು ಫಾಲೋ ಮಾಡಿ ಜಯಿಸುವುದು. L ಅಂದ್ರೆ ಏನು? ಲೀವ್ ಬ್ಯಾಡ್ ಅಸೋಸಿಯೇಷನ್, ಕೆಟ್ಟ ಸಹವಾಸವನ್ನು ಬಿಡಿ. ಅಜಾಮಿಲ ಅವನ ಕತೆ ನಮಗೆ ಗೊತ್ತು. ಅಜಾಮಿಲ ಹೇಗೆ ಅವನು ವೈಶ್ಯೆಯ ಕೆಟ್ಟ ಸಹವಾಸದಿಂದ ಅವನು ಕಾಮದ ಜೀವನವನ್ನು ನಡೆಸ್ತಾ ಇದ್ದ. ಆಮೇಲೆ ಕಾಲಕೃಷ್ಣದಾಸ ಚೈತನ್ಯ ಮಹಾಪ್ರಭುವಿನ ಸ್ವಯಂ ಕೃಷ್ಣನ ಚೈತನ್ಯ ಮಹಾಪ್ರಭುಗಳ ಸಂಘ ಇದ್ರೂ ಸಹ ಕೆಟ್ಟ ಸಹವಾಸದಿಂದ ಹೇಗೆ ಅವನು ಮಾಡ್ಕೊ. ಸೊ ಕಾಲಕೃಷ್ಣದಾಸ ಕೆಟ್ಟ, ಅವನು ಸ್ವಯಂ ಭಗವಂತನ ಜೊತೆಗಿದ್ರು ಸಹ ಸಂಘ ಇಲ್ಲದಿದ್ರೆ ನಾವು ನಮ್ಮ ಪ್ರಜ್ಞೆ ತುಂಬಾ ಡಿಗ್ರೇಡೆಡ್, ಅಂದ್ರೆ ಭೌತಿಕ ಪ್ರಜ್ಞೆ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಅಜಾಮಿಲ ಅವನು ಆ ಸಂಘವನ್ನು ಮಾಡಿದ. ಆದ್ರೆ ಹೋಲಿ ನೇಮ್, ದಿವ್ಯ ನಾಮದ ಶಕ್ತಿ ಎಷ್ಟು ಇದೆ ಅಂದ್ರೆ ಅವನು ಅಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ರೂ ಸಹ ಒಂದೇ ಕ್ಷಣದಲ್ಲಿ ನಾರಾಯಣ ಅಂತ ತನ್ನ ಮಗನಿಗೆ ಕರೆದ. ಆದ್ರೂ ಸಹ ಅವನ ಎಲ್ಲ ಪುಣ್ಯ ಪಾಪ ಎಲ್ಲ ಕರ್ಮಗಳು ನಾಶವಾಗಿ ವಿಷ್ಣು ದೂತರು ಅಲ್ಲಿ ಬಂದು ಬಿಡ್ತಾರೆ.
ಸೊ ಅದರಿಂದ ನಾವು ಕರ್ಮಗಳ ಪ್ರಕಾರ ಇಲ್ಲಿಲ್ಲ, ನಮ್ಮ ಆಸೆಗಳಿರೋದ್ರಿಂದ ಇಲ್ಲಿದೆ ಕರ್ಮ. ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಸ್ಯಾಮಿ ಮಾ ಶುಚ. ನನ್ಗ ಅದು ಪಾಪ ಇದೆ, ಅದು ಇದೆ ಅಂತ ನೀನು ಹೆದರಬೇಡ, ಡು ನಾಟ್ ವರಿ, ಜಸ್ಟ್ ನನಗೆ ಶರಣ ಆಗು, ನಾನು ಎಲ್ಲ ನೋಡ್ಕೊಳ್ತೇನೆ. ಒಂದು 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 ನಾಮಾಭಾಸದ ಒಂದು ನಾಮ ಸಾಕು, ಶುದ್ಧ ನಾಮನೂ ಅಲ್ಲ, ಬರೇ ನಾಮಾಭಾಸ. ನಾಮಾಭಾಸದ ಒಂದು ಕೃಷ್ಣ ನಾಮ ಎಲ್ಲ ಪಾಪ ಪುಣ್ಯಗಳನ್ನು ನಾಶ ಮಾಡಿಬಿಡ್ತದೆ. ಸೊ ಎರಡನೇದು, ಅಂಡರ್ಸ್ಟ್ಯಾಂಡ್ ದ ಬ್ಯಾಡ್ ಎಫೆಕ್ಟ್ಸ್ ಆಫ್ ಲಸ್ಟ್. ಕಾಮದ ಕೆಟ್ಟ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಬರೇ ತಿಳಿದುಕೊಳ್ಳುವುದು ಮಾತ್ರ ಅಲ್ಲ, ರಿಯಲೈಸೇಷನ್ಸ್ಗಳು ಅಂದ್ರೆ ಅರ್ಥ ಮಾಡಿಕೊಳ್ಬೇಕು. ಬರೇ ಜ್ಞಾನವನ್ನು ಹೊಂದಿದ್ರೆ ಸಾಕಾಗುವುದಿಲ್ಲ. ಯಾಕಂದ್ರೆ ಅಜಮೀಲನಿಗೆ ಅವನಿಗೆ ಎಲ್ಲ ಶ್ಲೋಕಗಳು ಗೊತ್ತಿತ್ತು. ಏನು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧಿಯೇನ ಅದು ಏನು ಇಹ ವೈರಿಣ, ಇದೆಲ್ಲ ಶ್ಲೋಕಗಳು ಗೊತ್ತಿತ್ತು. ಆದ್ರೂ ಸಹ ಆ ದೃಶ್ಯವನ್ನು ನೋಡಿ ಅವನು ಬಿದ್ದು ಬಿಟ್ಟ. ಸೊ ಅದರಿಂದ ಬರೇ ಶ್ಲೋಕಗಳು ಮತ್ತೆ ಫಿಲಾಸಫಿ ತತ್ವಗಳನ್ನು ಅರ್ಥ ಮಾಡ್ಕೊಂಡ್ರೆ ಕಾಮವನ್ನು ಜಯಿಸ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಆದ್ರಿಂದ ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು, ಕಾಮ ಎಲ್ಲಿ ಅಡಗಿದೆ. 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಕಾಮ ಎಲ್ಲಿ ಅಡಗಿದೆ? ಕಾಮ ಎಲ್ಲಿ ಅಡಗಿದೆ? ಇಂದ್ರಿಯಗಳಲ್ಲಿ. ಕಾಮ ಇಂದ್ರಿಯಗಳಲ್ಲಿದೆ, ಮನಸ್ಸಿನಲ್ಲೂ ಇದೆ, ಬುದ್ಧಿಯಲ್ಲೂ ಇದೆ. ಮತ್ತು ಕಾಮ ಕಲಿಯುಗದಲ್ಲಿ ಇಡೀ ವಾತಾವರಣದಲ್ಲೇ ಇದೆ. ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಗಳಲ್ಲಿ ಏನ್ ತೋರಿಸ್ತಾರೆ? ಏನು ಒಂದು ಕಾರಿನ ಅಡ್ವರ್ಟೈಸ್ ಮಾಡಬೇಕಾದ್ರೆ ಅಲ್ಲಿ ಒಬ್ಳು ಯುವತಿ ನಿಂತಿರ್ತಾಳೆ, ಸರಿಯಾಗಿ ವಸ್ತ್ರ ಧರಿಸದೇ ಇರಬಹುದು. ಆ ಕಾರ್ ಜಾಹೀರಾತಿಗೂ ಆ ಯುವತಿ ಅಲ್ಲಿ ನಿಂತಿರುವುದಕ್ಕೂ ಏನು ಕನೆಕ್ಷನ್ ಇಲ್ಲ. ಯಾಕಂದ್ರೆ ಕಾರ್ ಮಾರ್ಬೇಕಾಗಿದೆ, ಆದ್ರೆ ಆ ಯುವತಿಯನ್ನು ಯಾಕೆ ನಿಲ್ಲಿಸ್ಬೇಕು? ಸೊ ಅದೇ ರೀತಿ ಕಾಮ ಇಡೀ ವಾತಾವರಣದಲ್ಲೇ ತುಂಬಿದೆ ಕಲಿಯುಗದಲ್ಲಿ. ಸೊ ಅದರಿಂದ ನಾವು ಶತ್ರು ಎಲ್ಲಿದ್ದಾನೆ, ಶತ್ರು ಎಲ್ಲೆಲ್ಲೂ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಅದರಿಂದ ನಾವು ಕೇರ್ಫುಲ್ ಆಗಿ ಇರಬೇಕು. ಇನ್ನೊಂದು ಬ್ಯಾಡ್ ಇಫೆಕ್ಟ್ಸ್ಗಳು ಏನು? ಕಾಮವು ನಮ್ಮನ್ನು ಕುರುಡರನ್ನಾಗಿ ಮಾಡ್ತದೆ. ಕಾಮ ಅಂಧ, ಅಂಧರನ್ನಾಗಿ ಮಾಡ್ತದೆ. ಸರಿಯಾಗಿ ಕಾಮ ಇದ್ದಾಗ ದಿವ್ಯ ಚಕ್ಷುವಿನಿಂದ, ಪ್ರೇಮ ಚಕ್ಷುವಿನಿಂದ ಜಗತ್ತನ್ನು ನೋಡ್ಲಿಕ್ಕಾಗುವುದಿಲ್ಲ. ಇದಕ್ಕೆ ಉದಾಹರಣೆ ಯಾರು? ಚಿಂತಾಮಣಿ ಮತ್ತು ಶಿಲಾನಾಮೇಶ್ವರ ಬಿಲ್ವಮಂಗಲ ಠಾಕೂರ್. ಯಾರು ಹೇಳ್ತೀರಿ ಬಿಲ್ವಮಂಗಲ ಠಾಕೂರ್ ಕಥೆಯನ್ನು 2 ನಿಮಿಷದಲ್ಲಿ? ಬಿಲ್ವಮಂಗಲ ಠಾಕೂರ್ ಕಥೆ ಏನು ಗೊತ್ತಾ ಯಾರಿಗಾದ್ರೂ? ಬಿಲ್ವಮಂಗಲ ಠಾಕೂರ್ ಶಿಲಾನಾಮಿಶ್ರ ಏನಾಗಿರ್ತಾನು? ಚಿಂತಾಮಣಿ ಅವಳ ಹತ್ರ ಪ್ರತಿದಿನ ಹೋಗ್ತಾ ಇದ್ದ. ಶಿಲಾನಾಮಿಶ್ರನ್ ರಿಲೇಟಿವ್ಸ್ ಆಯ್ತಾರೆ, ಆದ್ರೂ ಅವನು ಅಲ್ಲಿ ಚಿತೆಗೆ ಅಗ್ನಿಯನ್ನು ನೀಡಿ ಮತ್ತೆ ಆ ದಿನ ಜೋರ್ ಮಳೆ ಬರ್ತಾ ಇರ್ತದೆ, ಆದ್ರೂ ಸಹ ಚಿಂತಾಮಣಿಯನ್ನು ನೋಡ್ಬೇಕು, ಪ್ರತಿದಿನ ನೋಡ್ಬೇಕು ನನಗೆ, ಅವಳ ಸಂಘ ಬೇಕು ಅಂತ ಹೋಗ್ತಾನೆ. ಜೋರ್ ನೆರೆ ಬರ್ತಾ ಇದೆ, ಆದ್ರೂ ಸಹ ಅಲ್ಲಿ ಒಂದು ಮರದ ದಿಂಬು ಇದೆ, ಅದನ್ನ ಇಟ್ಕೊಂಡು ಹೋಗ್ತಾನೆ. ಅದು ಮರದ ದಿಂಬಾಗಿರುವುದಿಲ್ಲ, ಅದು ಶವವಾಗಿರ್ತದೆ. ಆಮೇಲೆ ಮನೆಗೆ ಹೋದಾಗ ಜೋರು ಮಳೆ ಇದೆ ಅಂತ ಅವಳು ಬಾಗಿಲೆಲ್ಲ ಹಾಕೊಂಡಿರ್ತಾಳೆ. ಅದಕ್ಕೆ ಇವನೇನ್ ಮಾಡ್ತಾನೆ, ಹಗ್ಗ ಇಟ್ಕೊಂಡು ಹೋಗ್ತಾನೆ ಗೋಡೆ ಹತ್ತಿ. ಆದ್ರೆ ಅದು ಹಗ್ಗವಾಗಿರುವುದಿಲ್ಲ, ಅದು ಹಾವಾಗಿರ್ತದೆ. ಚಿಂತಾಮಣಿಗೆ ಆಶ್ಚರ್ಯ ಆಗ್ತದೆ, ಈ ಸನ್ನಿವೇಶದಲ್ಲೂ ಬಂದಿದ್ದೀಯಾ ಅಂತ. ಆವಾಗ ಚಿಂತಾಮಣಿ ಏನ್ ಹೇಳ್ತಾಳೆ? ನನಗೆ ಇರುವ ಆಕರ್ಷಣೆಯ ಒಂದು ಸ್ವಲ್ಪ ಭಾಗವೇ ಆ ಆಕರ್ಷಣೆ ನಿನಗೆ ಭಗವಂತ ಶ್ರೀಕೃಷ್ಣನಲ್ಲಿ ಇದ್ದಿದ್ರೆ ನೀನು ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡೆಯುತ್ತಿದ್ದಿ. ಆ ರೀತಿ ಹೇಳಿದಾಗ ಅವನಿಗೆ ಎನ್ಲೈಟನ್. ಹೌದು, ಅವನು ತತ್ಕ್ಷಣವೇ ಎಲ್ಲವನ್ನು ಬಿಟ್ಟು ವೃಂದಾವನದ ಕಡೆಗೆ ಹೋಗ್ತಾನೆ. ಆಮೇಲೆ ಕಡೆಗೆ ಗೊತ್ತು ಬಿಲ್ವಮಂಗಲ ಠಾಕೂರ್ ಆಗಿ
ಇಷ್ಟೊಂದು ಪ್ರೇಯರ್ಸ್ಗಳನ್ನು ಬರ್ದಿದ್ದೀನಿ. ನಮಗೆ ಗೊತ್ತು ಸ್ಟೋರಿ. ಸೊ ಅದನ್ನ ಹೇಳುವ ತಾತ್ಪರ್ಯ ಅಂದ್ರೆ ಅವನು ಹೇಗೆ ಆ ನೆರೆ ಬಂದು ಅಷ್ಟೊಂದು ಧಾರಾಕಾರ ಮಳೆ ಬೀಳ್ತಾ ಇತ್ತು, ಆದ್ರೂ ಸಹ ಕಾಮಾಂಧ ಚಿಂತಾಮಣಿ ಹತ್ರ ಹೋಗ್ಬೇಕು ಅಂತ. ಸೊ ಹೀಗೆ ಕಾಮ ಒಬ್ಬನನ್ನು ಕುರುಡನ್ನಾಗಿ ಮಾಡ್ತದೆ. ಇನ್ನೊಂದು ಬ್ಯಾಡ್ ಇಫೆಕ್ಟ್ ಏನು? ಕಾಮ ಒಳ್ಳೆಯ ಸಹವಾಸವನ್ನು ಕಸಿದುಕೊಳ್ತದೆ. ಕೆಲವರು ವೈಶ್ಯ ಸಂಘವನ್ನು ಮಾಡಬಹುದು, ಅಥವಾ ಬೇಡದೇ ಇರುವ ಮಿತ್ರರ ಸಂಘವನ್ನು ಮಾಡಬಹುದು. ಸೊ ಇದು ಒಳ್ಳೆಯ ಸಹವಾಸವನ್ನು ಕಸಿದುಕೊಳ್ಳುತ್ತೆ. ಅಜಾಮಿಲ ಏನ್ ಮಾಡಿದ? ತನ್ನ ಒಳ್ಳೆಯ ತಂದೆ ತಾಯಿಯರನ್ನೇ ಮನೆಯಿಂದ ಹೊರಗೆ ಹಾಕಿಬಿಟ್ಟ. ಆಮೇಲೆ ಆ ವೈಶ್ಯ ಸಹವಾಸವನ್ನು ಮಾಡಿ. ಆಮೇಲೆ ಇನ್ನೊಂದು, ಕಾಮವು ನಮ್ಮನ್ನು ಈ ಭೌತಿಕ ಜಗತ್ತಿನಲ್ಲಿ ಬಂಧಿಸ್ತದೆ. ಈ ಭೌತಿಕ ಜಗತ್ತಿಗೆ ಬಂಧಿಸುವ ಶಕ್ತಿ ಯಾವುದು? ಕಾಮ. ಆಧ್ಯಾತ್ಮಿಕ ಲೋಕಕ್ಕೆ ಬಂಧಿಸುವ ಶಕ್ತಿ ಯಾವುದು? ಪ್ರೇಮ. ಇದು ನೆನ್ಪಿಟ್ಕೊಳ್ಳಿ. ಆಧ್ಯಾತ್ಮಿಕ ಜಗತ್ತಿಗೆ ಇದಕ್ಕೆ ಬಂಧಿಸುವ ಶಕ್ತಿ ಪ್ರೇಮ. ಭೌತಿಕ ಜಗತ್ತಿಗೆ ಇದರಲ್ಲಿ ಬಂಧಿಸುವ ಶಕ್ತಿ ಅದು ಕಾಮ. ಸೊ ನಮ್ಮ ಆಸೆಗಳನ್ನು, ನಾವು ಭೌತಿಕ ಆಸೆಗಳನ್ನು ಬಿಟ್ಟು ಆಧ್ಯಾತ್ಮಿಕ ಆಸೆಗಳನ್ನು ಹೊಂದಿರಬೇಕು. ಎಲ್ಲ ಕೃಷ್ಣನ ಕಡೆ. ನನಗೆ ಒಳ್ಳೆ ಗುಲಾಬ್ ಜಾಮೂನನ್ನು ತಿನ್ಬೇಕು. ಗುಲಾಬ್ ಜಾಮೂನು ತಿನ್ನುವ ಆಸೆ ಸರಿಯೋ ತಪ್ಪೋ? ಆಸೆಗಳು ಇರುವುದು ತಪ್ಪಲ್ಲ, ಆದ್ರೆ ಆಸೆಗಳನ್ನು ಹೇಗೆ ಚಾನಲೈಸ್ ಮಾಡಬೇಕು? ಗುಲಾಬ್ ಜಾಮೂನ್ ತಿನ್ನುವ ಆಸೆ ಇದೆ, ಆದ್ರೆ ಶಿಲಾ ಪ್ರಭುಪಾದರು ಏನ್ ನಮ್ಗೆ ಹೇಳ್ಕೊಟ್ರು? ಇಸ್ಕಾನ್ ಬುಲೆಟ್ಸ್. ಗುಲಾಬ್ ಜಾಮೂನನ್ನು ಭಗವಂತನಿಗೆ ಭೋಗಾರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡು. ಸೊ ಆದ್ರಿಂದ ಎಲ್ಲಾ ಆಸೆಗಳನ್ನು ಭಗವಂತ ಕೃಷ್ಣನ ಕಡೆಗೆ ಚಾನಲೈಸ್ ಮಾಡಬೇಕು. ಸೆಕ್ಸ್ ಡಿಸೈರ್ಸ್ಗಳು ಇದೆ, ಏನ್ ಮಾಡ್ತಾರೆ? ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಆಮೇಲೆ ಆ ಡಿಸೈರ್ಗಳನ್ನು ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಚಾನಲೈಸ್ ಮಾಡ್ತಾರೆ. ಸೊ ಆ ರೀತಿ ಚಾನಲೈಸ್ ಮಾಡಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಕಾಮೋಸ್ ಏನು ಧರ್ಮಾವಿರುದ್ಧೋ ಕಾಮೋಸ್ಮಿ. ಯಾರು ಧರ್ಮದ ಅವಿರುದ್ಧವಾಗಿರುವಂತ ಕಾಮ ಕೃಷ್ಣನೇ. ಸೊ ಅದರಿಂದ ಎಲ್ಲಾ ನಮ್ಮ ಆಸೆಗಳನ್ನು ಕೃಷ್ಣನ ಕಡೆಗೆ ಚಾನಲೈಸ್ ಮಾಡಬೇಕು. ಆಸೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದಂದ್ರೆ ಭೌತಿಕ ಆಸೆಗಳನ್ನು ಬಿಡಬೇಕೇ ಹೊರತು ಆ ಭೌತಿಕ ಆಸೆಗಳನ್ನು ಆಧ್ಯಾತ್ಮಿಕ ಆಸೆಗಳನ್ನಾಗಿ ಮಾಡುವುದು ಅದರಲ್ಲಿ ತಪ್ಪಿಲ್ಲ. ಅದರಿಂದ ಆಧ್ಯಾತ್ಮಿಕ ಆಸೆಗಳನ್ನು ಹೊಂದಿರಬೇಕು. ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನು ಹೊಂದಿರುವ ಹಾಗೆ ಕೃಷ್ಣನಿಗೆ ನಾನು ಭೋಗವನ್ನು ಅರ್ಪಣೆ ಮಾಡ್ತೇನೆ, ಕೃಷ್ಣನ ಧಾಮಗಳಿಗೆ ನಾನು ಹೋಗ್ತೇನೆ. ಪಿಕ್ನಿಕ್ ಹೋಗುವ ಆಸೆ ಇದೆ, ಆ ಪಿಕ್ನಿಕ್ ಹೋಗುವ ಆಸೆ ನಾನು ವೃಂದಾವನಕ್ಕೆ, ಜಗನ್ನಾಥಪುರಿಗೆ, ಮಾಯಾಪುರಕ್ಕೆ, ತಿರುಪತಿ, ಹರಿದ್ವಾರ ಈ ರೀತಿ ಹೋಗ್ತೇನೆ, ಬದ್ರಿಕಾಶ್ರಮ, ಈ ರೀತಿ ಆಸೆಗಳನ್ನು ಪೂರೈಸ್ಕೊಳ್ತೇನೆ. ಆಮೇಲೆ ಏನೇನು ಎಷ್ಟು ಆಸೆಗಳು ಇದೆ ಅದೇ ರೀತಿ, ಇನ್ಕ್ಲೂಡಿಂಗ್ ಸೆಕ್ಸ್ ಡಿಸೈರ್ಸ್. ಅದನ್ನು ಸಹ ನಾವು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಅದನ್ನು ಚಾನಲೈಸ್ ಮಾಡ್ತೇವೆ. ಆದ್ರಿಂದ ನಾವು ಈಗ ಅರ್ಥ ಮಾಡ್ಕೊಂಡು ಏನು ಕಾಮವನ್ನು ಹೇಗೆ ಪ್ರೇಮವನ್ನಾಗಿ ಮಾಡುವುದು, ಕಾಮದಿಂದ ಪ್ರೇಮದೆಡೆಗೆ ಅದನ್ನು ನೋಡ್ತಾ ಇದ್ದೇವೆ ನಾವು. ಮೂರನೆಯದ್ದು ಏನ್ ಮಾಡ್ತಾ ಇದ್ದೇವೆ? ಮಾಡಬೇಕು ಆಶ್ರಯ, ಭಗವಂತನ ಆಶ್ರಯ ಮತ್ತು ಅವನ ಶುದ್ಧ ಭಕ್ತರ ಆಶ್ರಯ. ಪ್ರಪ್ರಥಮವಾಗಿ ಸಾಧುಗಳ ಆಶ್ರಯ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೋಡಿದ್ವಿ, ಅದೋ ಗುರು ಪಾದಾಶ್ರಯ, ಗುರುಗಳ ಆಶ್ರಯ. ಸಾಧುಗಳ ಆಶ್ರಯದಲ್ಲಿ ಗುರು ಆಶ್ರಯ, ವೈಷ್ಣವರ ಆಶ್ರಯ. ನಾವು ಯಾವಾಗ ಸಾಧುಗಳ ಆಶ್ರಯ ತೆಗೆದುಕೊಳ್ತೇವೆ ಆ ಸಮಯದಲ್ಲಿ ಕೃಷ್ಣ ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಇದು ದಯವಿಟ್ಟು ಯಾರು ಓದಿ, 3 ಇಲ್ಲಿಂದ ಓದಿ. ಸಾಧುಗಳ ಅಲ್ಲಿಂದನ ಪ್ರಭು ಮೇಲ್ಗಡೆ ಭಗವಂತನ ಮತ್ತು
ಅವನ ಶುದ್ಧ ಭಕ್ತರ ಆಶ್ರಯ, ಸಾಧುಗಳ ಆಶ್ರಯ. ಆ ಸಮಯದಲ್ಲಿ ಕೃಷ್ಣ ಮತ್ತು ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಮತ್ತು ಮುಂದುವರಿದ ಭಕ್ತರ ಆಶ್ರಯ, ಪವಿತ್ರ ನಾಮ ಮತ್ತು ಶ್ರೀಮದ್ ಭಾಗವತ ಆಶ್ರಯ. ಸೊ ಶುದ್ಧ ಭಕ್ತರ ಆಶ್ರಯ, ಶುದ್ಧ ಭಕ್ತರು ಸಿಗದೇ ಇದ್ರೆ ಮುಂದುವರಿದ ಭಕ್ತರ ಆಶ್ರಯ. ಮುಂದುವರಿದ ಭಕ್ತರ ಆಶ್ರಯ ಅಂದ್ರೆ ಏನು? ಒಬ್ಬನು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದಾನೆ, ಅವನು ಕನಿಷ್ಠ ಅಧಿಕಾರಿಗಳು ಯಾರು ಅಥವಾ ತುಂಬಾ ಅನರ್ಥ ನಿವೃತ್ತಿ ಸ್ವಲ್ಪ ಅವನಿಗಿಂತ ಮುಂದುವರಿದ ಭಕ್ತರ ಆಶ್ರಯವನ್ನು ಪಡಿಬಹುದು. ಒಬ್ಬನು ಅನರ್ಥ ನಿವೃತ್ತಿಯಲ್ಲಿದ್ದಾನೆ, ಅವನು ಯಾರ ಆಶ್ರಯ ಪಡಿತಾನೆ? ನಿಷ್ಠೆ ಅಥವಾ ರುಚಿಯಲ್ಲಿ ಇರುವಂತಹ ಭಕ್ತರ ಆಶ್ರಯ ಪಡಿಬಹುದು. ಒಬ್ಬ ಭಕ್ತ ರುಚಿಯಲ್ಲಿ ಇರಬಹುದು, ಅವನು ಯಾರ ಆಶ್ರಯ ಪಡಿತಾನೆ? ಭಾವ ಅಥವಾ ಪ್ರೇಮ, ಭಾವ ಸ್ಟೇಜಲ್ಲಿ, ಆಸಕ್ತಿ ಅಥವಾ ಭಾವ ಸ್ಟೇಜಲ್ಲಿ ಇರುವಂತಹ ಭಕ್ತರ ಆಶ್ರಯವನ್ನು ಪಡಿತಾನೆ. ಭಾವ ಭಕ್ತ ಅವನು ಯಾರ ಆಶ್ರಯವನ್ನು ಪಡಿತಾನೆ? ಪ್ರೇಮ ಭಕ್ತನ ಆಶ್ರಯವನ್ನು ಪಡಿತಾನೆ. ಪ್ರೇಮ ಭಕ್ತ ಅವನ ಯಾರ ಆಶ್ರಯವನ್ನು ಪಡಿತಾನೆ? ಇನ್ನೊಬ್ಬ ಪ್ರೇಮ ಭಕ್ತನ ಅಥವಾ ಮಹಾಭಾಗವತ ಪರಮಹಂಸನ ಆಶ್ರಯವನ್ನು ಪಡಿತಾನೆ. ಸೊ ಈ ರೀತಿ ನಾವು ನಮಗಿಂತ ಮುಂದುವರೆದ ಭಕ್ತರ ಆಶ್ರಯವನ್ನು ಪಡಿಬೇಕು. ಅವರ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿಯನ್ನು ಅಭ್ಯಾಸ ಮಾಡ್ಬೇಕು. ಆವಾಗ ಕೃಷ್ಣ ಆಲ್ಸೋ ಈಸ್ ಪ್ಲೀಸ್ಡ್, ಕೃಷ್ಣನಿಗೆ ಸಂತೋಷ ಆಗ್ತದೆ. ಆದ್ರಿಂದ ಮುಂದುವರೆದ ಭಕ್ತರ ಆಶ್ರಯವನ್ನು ನಾವು ಪಡಿಬೇಕು. ಆಮೇಲೆ ಪವಿತ್ರ ನಾಮ ಮತ್ತು ಶ್ರೀಮದ್ ಭಾಗವತದ ಆಶ್ರಯ, ಅದನ್ನು ಹೇಗೋ ನಾವು ಪ್ರತಿನಿತ್ಯ ಮಾಡಬೇಕು. ಜಪವನ್ನು ಮಾಡ್ತೇವೆ, ಶ್ರೀಮದ್ ಭಾಗವತ ಕೇಳ್ತೇವೆ. ಇದು ಆಶ್ರಯ. ಯಾವಾಗ ನಾವು ಈ ಆಶ್ರಯಗಳನ್ನು ಪಡಿತೇವೆ, ವಿ ಆರ್ ಸೇಫ್. ನಾವು ಬರೇ ನಮ್ಮ ಮನಸ್ಸಿನ ಆಶ್ರಯವನ್ನು ಪಡೆದು ಬಿಟ್ರೆ ನಾವು ಗುರಿಯನ್ನು ಸಾಧಿಸ್ಲಿಕ್ಕಾಗುವುದಿಲ್ಲ. ಯಾರು ಹೇಳ್ತಾರೆ ನನಗೆ ಅಥಾರಿಟೀಸ್ಗಳು ಬೇಡ, ನನಗೆ ಏನು ಸೀನಿಯರ್ ಡಿವೋಟೀಸ್ಗಳು ಯಾರು ಬೇಡ, ನನ್ನಷ್ಟಕ್ಕೆ ನಾನು ಮನೆಯಲ್ಲಿ ಕುತ್ಕೊಂಡು ನಿಮಗೆ ದೇವಸ್ಥಾನಕ್ಕೆ ಬರಬೇಕಂತ ಏನಿಲ್ಲ, ನನ್ನ ಮನಸ್ಸಿಗೆ ಬಂದಾಗ ನಾನು ಮಾಡ್ತೇನೆ, ಈ ರೀತಿ ಆಲೋಚನೆ ಮಾಡ್ತಾರೆ. ಅವರು ಮನಸ್ಸಿನ ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಮನಸ್ಸಿನ ಆಶ್ರಯವನ್ನು ತೆಗೆದುಕೊಂಡ್ರೆ ಅದು ನಮ್ಮನ್ನು ಸಂಪೂರ್ಣವಾಗಿ ಹಾದಿ ತಪ್ಪಿಸಿ ಬಿಡ್ತದೆ. ನಾವು ಇವನ್ ವಿಶ್ವಾಮಿತ್ರ ಮತ್ತೆ ನಾವೆಷ್ಟೊಂದು ಭಾಗವತದಲ್ಲಿ ಕಥೆಗಳು ಇದೆ, ಹೇಗೆ ಅವರು ಹೈಯರ್ ಸ್ಟೇಟಸ್ಗಳಲ್ಲಿ ಇದ್ರು, ಆದ್ರೂ ಸಹ ಮನಸ್ಸಿನ ಪ್ರಭಾವದಿಂದ ಹೇಗೆ ಬೇರೆ ಬೇರೆ ಕಷ್ಟಕ್ಕೆ ಸಿಲುಕಿದ್ರು ಅಂತ ನೋಡಿದ್ದೇವೆ ನಾವು. ವಿಶ್ವಾಮಿತ್ರ ಅವನು ತನ್ನ ಪಥದಿಂದ ಬಿದ್ದ. ಆಮೇಲೆ ಶಬರಿ ಮುನಿಗಳು, ಎಷ್ಟೊಂದು ಸ್ಟೋರೀಸ್ಗಳು ಇದೆ. ನೆಕ್ಸ್ಟ್ ಏನು? ಟಾಲರೇಟ್ ಪ್ರೊವೋಕಿಂಗ್ ಸಿಚುವೇಶನ್ಸ್. ಇದನ್ನ ಯಾರಾದ್ರೂ ಓದಿ. ಓದ್ಲಾ ಪ್ರಭುಜಿ? ಹಾ, ಬೇರೆ ಯಾರಾದ್ರೂ ಓದೋದಿದ್ರೆ ಓದ್ಬೋದು. ನೀವು ಓದಿದ್ದೀರಾ? ಇಲ್ಲ ಪ್ರಭುಜಿ, ಓದಿಲ್ಲ. ಹಾ, ಓದಿ. ಪ್ರಚೋದಿಸುವ ಸಂದರ್ಭಗಳು ಸಹಿಸಿಕೊಳ್ಳಿ. ಯಮುನಾಚಾರ್ಯ ಯೋಜನೆಗಳು ಉಗುಳು. ಶುದ್ಧ ಭಕ್ತರ ಪ್ರತಿಕ್ರಿಯೆ ವಿಭಿನ್ನವಾಗಿರುತ್ತದೆ. ಯಾರು ಸಹಿಸಿಕೊಳ್ಳಬಲ್ಲರು? ವಿನಮ್ರನಾದವನು. ಯಾರು ವಿನಮ್ರನಾಗಿರಬಲ್ಲರು? ಜ್ಞಾನವಿರುವವನು. ಸಂಬಂಧ ಜ್ಞಾನ, ಅಭಿಧೇಯ ಧ್ಯಾನ, ಆತ್ಮದ ಗಾತ್ರ. ಕೂದಲಿನ ತುದಿಯಲ್ಲಿ 10,000ರಲ್ಲಿ 1 ಭಾಗ. ವಿದ್ಯೆ ಅಹಂಕಾರ ಬಿಡು. ದಾಸಾನುದಾಸ ಸೇವಕನಾಗಿರುವ ಭಾವ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಸೊ ಇಲ್ಲಿ ಬೇರೆ ಬೇರೆ ಏನು, ಲಾಸ್ಟ್ ಒನ್ ಟಿ ಅಂದ್ರೆ ಟಾಲರೇಟ್ ಪ್ರೊವೋಕಿಂಗ್ ಸಿಚುವೇಶನ್ಸ್. ಪ್ರಚೋದನೆ ನಮಗೆ ನೀಡುವಂತಹ ಸಂದರ್ಭಗಳು ಬಂದಾಗ, ಕಾಮಗಳು ಬಂದಾಗ ಅದನ್ನು ಸಹಿಸ್ಕೊಳ್ಬೇಕು. ಟಾಲರೇಟ್. ಸೊ ಇಲ್ಲಿ ಅದಕ್ಕಾಗಿ ಏನು ಹೇಳ್ತಾರೆ, ನಮ್ಮ ಶ್ರೇಷ್ಠತೆಯು ನಮಗೆ ಎಷ್ಟು ಸಹಿಷ್ಣುತೆಯನ್ನು ಮಾಡುವಂತ ಶಕ್ತಿ ಇದೆ, ಅದರ ಮೇಲೆ ನಮ್ಮ ಶ್ರೇಷ್ಠತೆ, ಅವರ್ ಗ್ರೇಟ್ನೆಸ್ ಅದು ಅವಲಂಬಿಸಿರ್ತದೆ. ಅದರಿಂದ ವಿ ಹ್ಯಾವ್ ಟು ಟಾಲರೇಟ್, ಸಹಿಸ್ಕೊಳ್ಬೇಕು. ಬರೇ ಇದು ಏನು, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜೀವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನಿಯೋ ವಿಶತೆ ತದೀರ
ಸರ್ವಾಮಪಿ ಮಾಂ ಪ್ರತಿಬಿಂಚ ಶಿಷ್ಯಾತ್. ಇದು ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ ಏನು? ವಾಚೋ ವೇಗ, ಎಲ್ಲ ವೇಗಗಳನ್ನು ನಿಯಂತ್ರಣ ಮಾಡ್ಬೇಕು. ಯಮುನಾಚಾರ್ಯರು ಏನ್ ಹೇಳ್ತಾರೆ, ನನಗೆ ಆ ಸೆಕ್ಸ್ ಥಾಟ್ಸ್ಗಳು ಬಂದಾಗ ನಾನು ಅದ ಯೋಚನೆಗೆ ಉಗುಳಿ ಬಿಡ್ತೇನೆ. ಐ ಸ್ಪೀಟೆಡ್ ದ ಥಾಟ್. ಅಂದ್ರೆ ಇದರ ಅರ್ಥ ಏನು? ಆ ಯೋಚನೆಗಳು ಹೈಯರ್ ಸ್ಟೇಜಸ್ಸಿಗೆ ಹೋದ್ರೂ ಸಹ, ಭಾವ ಪ್ರೇಮ ಸ್ಟೇಜಿಗೆ ಹೋದ್ರೂ ಸಹ ಯೋಚನೆಗಳು ಬಂದೇ ಬರ್ತದೆ, ಕಾಮದ ಯೋಚನೆಗಳು. ಆದ್ರೆ ಶುದ್ಧ ಭಕ್ತರು ಆ ಯೋಚನೆಗಳಿಗೆ ಅವರ ಪ್ರತಿಕ್ರಿಯೆ ಬೇರೆ ಇರ್ತದೆ. ಆದ್ರೆ ಕನಿಷ್ಠ ಭಕ್ತ ಏನ್ ಮಾಡ್ತಾನೆ? ಸೆಕ್ಸ್ ಡಿಸೈರ್ಸ್ಗಳು ಬಂತು, ಕನಿಷ್ಠ ಭಕ್ತ ಅದಕ್ಕೆ ಗಿವ್ ಇನ್ ಮಾಡ್ಬೋದು. ಆದ್ರೆ ಶುದ್ಧ ಭಕ್ತರ ಪ್ರತಿಕ್ರಿಯೆ ವಿಭಿನ್ನವಾಗಿರ್ತದೆ. ಸೀನಿಯರ್ ಡಿವೋಟೀಸ್ಗಳು ಅಥವಾ ಮುಂದುವರೆದ ಭಕ್ತರ ಪ್ರತಿಕ್ರಿಯೆ ಬೇರೆ ಆಗಿರ್ತದೆ. ಯಮುನಾಚಾರ್ಯರದನ್ನು ಸ್ಪಿಟೆಡ್ ದ ಥಾಟ್. ಶೀಲಾ ಪ್ರಭುಪಾದರು ಲೆಕ್ಚರ್ ಕೊಡ್ಬೇಕಾದ್ರೆ, ಇದನ್ನು ವಿವರಿಸಬೇಕಾದ್ರೆ ಅವ್ರು ನಿಜವಾಗಿ ಉಗ್ಲಿ ಬಿಟ್ರು. ಯಾಕಂದ್ರೆ ಶುದ್ಧ ಭಕ್ತರಾಗಿತ್ತು. ನಾವು ಅದನ್ನು ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಸಹ ಪ್ರತಿಯೊಬ್ಬರಿಗೂ ಯೋಚನೆಗಳು ಬರ್ತದೆ, ಕಾಮದ ಯೋಚನೆಗಳು. ಆದ್ರೆ ಪ್ರತಿಯೊಬ್ಬ ಭಕ್ತ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾನೆ. ಸೊ ಶುದ್ಧ ಭಕ್ತ ಹೇಗೆ ಪ್ರತಿಕ್ರಿಯೆ ಮಾಡ್ತಾನೆ? ಹಿ ಸೇಸ್ ನೋ, ಇಲ್ಲ, ನಾನು ಇದನ್ನು ಸಹಿಸ್ಕೊಳ್ತೇನೆ. ಸೊ ನಾವು ಇಲ್ಲಿ ಕಾಮ ಕಡಿಮೆ ಆದ ಹಾಗೆ, ಇಲ್ಲಿ ನೋಡ್ತಾ ಇದ್ದಾಗೆ, ಕಾಮ ಕಡಿಮೆ ಆದ ಹಾಗೆ, ನಾವು ಹೈಯರ್ ಸ್ಟೇಜಸ್ಗಳಿಗೆ ಹೋದ ಹಾಗೆ ನಮಗೆ ನೋ ಅಂತ ಹೇಳಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಸ್ತರದಲ್ಲಿ ಅದು ಆಲ್ಮೋಸ್ಟ್ ಏನು ಅಷ್ಟೊಂದು ಕಷ್ಟವೇ ಅಲ್ಲ ನೋ ಅಂತ ಹೇಳುವುದು. ಆದ್ರೆ ಅನರ್ಥ ನಿವೃತ್ತಿ ಸ್ಟೇಜಲ್ಲೆಲ್ಲ ನೋ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆದ್ರೆ ಅವನು ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಹಾಕೊಳ್ಬೋದು. ಮತ್ತೆ ಮತ್ತೆ ಅವನು ಆ ಆಸೆಗಳನ್ನು ಪೂರೈಸ್ಕೊಳ್ತಾ ಇರಬಹುದು. ಅದಕ್ಕಾಗಿ ಅನರ್ಥ ನಿವೃತ್ತಿ ಹಂತವನ್ನು ಆದಷ್ಟು ಬೇಗ ನಾವು ಹೊರಗೆ ಬರಬೇಕು. ನಿಷ್ಠೆ ಸ್ಟೇಜಿಗೆ ಬಂದಾಗ ಆಲ್ಮೋಸ್ಟ್ ಗ್ರಾಸ್ ಸೆಕ್ಸ್ ಡಿಸೈರ್ಸ್ಗಳು ಹೋಗಿರ್ತದೆ. ಓನ್ಲಿ ಸಟಲ್ ಸೆಕ್ಸ್ ಡಿಸೈರ್ಸ್ಗಳು ಉಳಿದಿರ್ತದೆ ನಿಷ್ಠೆ ಸ್ಟೇಜ್ಗೆ ಬಂದಾಗ. ಸೊ ಆದಷ್ಟು ಬೇಗ ನಾವು ನಿಷ್ಠೆ, ರುಚಿ, ಆಸಕ್ತಿ, ಭಾವ, ಪ್ರೇಮಕ್ಕೆ ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸೊ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಇದು ಸಹಿಸಿಕೊಳ್ಳುವುದು, ಇದು ನಮ್ಮ ಪ್ರಯತ್ನ. ನಾವು ಮಾಡ್ತಾ ಇದ್ದೇವೆ, ಸಹಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ 100% ಪ್ರಯತ್ನ. ಸೊ ಆದ್ರಿಂದ ಯಾರು ಸಹಿಸಿಕೊಳ್ಳಬಲ್ಲರು? ಒನ್ ಹೂ ಈಸ್ ಹಂಬಲ್. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಯಾರು ಸಹನೆಯನ್ನು ಮಾಡಿಕೊಳ್ಳಬಲ್ಲರು? ಸಹಿಷ್ಣುತೆ. ಯಾರು ವಿನಮ್ರನಾಗಿದ್ದಾನೆ, ಹೂ ಇಸ್ ಹಂಬಲ್. ಯಾರು ಹಂಬಲ್ ಆಗಿರ್ತಾರೆ, ಯಾರು ವಿನಮ್ರರಾಗಿರ್ತಾರೆ? ಯಾರಿಗೆ ಜ್ಞಾನ ಇರ್ತದೆ, ಯಾರಿಗೆ ಸಾಕ್ಷಾತ್ಕಾರಗಳು ಇರ್ತದೆ. ಯಾವ ಜ್ಞಾನ ಅಂದ್ರೆ ಯಾವುದು? ಸಂಬಂಧ ಜ್ಞಾನ ಮತ್ತು ಅಭಿಧೇಯ ಜ್ಞಾನ. ಯಾರಿಗೆ ಸಂಬಂಧ ಜ್ಞಾನ ಇದೆ, ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ನಾನು ಕೃಷ್ಣನ ದಾಸ ಅಂತ ಯಾವಾಗ್ಲೂ ನೆನಪಿಟ್ಕೊಂಡ್ರೆ ಅವನಿಗೆ ಇಂಥ ಯೋಚನೆಗಳು ಬಂದಾಗ ನೋ ಅಂತ ಹೇಳುವುದು ಕಷ್ಟ ಆಗುವುದಿಲ್ಲ. ಯಾಕಂದ್ರೆ ಅವನಿಗೆ ನೆನಪಿದೆ, ನಾನು ಕೃಷ್ಣನ ದಾಸ, ನಾನು ಈ ಭೌತಿಕ ದೇಹ ಅಲ್ಲ. ಸೊ ಆದ್ರಿಂದ ಈ ಭೌತಿಕ ದೇಹದ ಈ ಎಂಜಾಯ್ಮೆಂಟ್ಗಳು ನನಗೆ ಅಷ್ಟೊಂದು ಏನು ಸುಖಗಳು ನನಗೆ ಅಷ್ಟೊಂದು ನಾವು ಟೆಂಪ್ಟ್ ಆಗುವುದಿಲ್ಲ. ಪ್ರಚೋದನೆ ಬಂದ್ರೆ ಅದು ನನಗೆ ಡಿಸ್ಟರ್ಬ್ ಆಗುವುದಿಲ್ಲ. ಸೊ ಆದ್ರಿಂದ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನವನ್ನು ಹೊಂದಿರುವವನು ವಿನಮ್ರನಾಗಿರ್ತಾನೆ. ವಿನಮ್ರರಾಗಿದ್ರೆ ಈ ಪ್ರಚೋದನೆಗಳನ್ನು ಸಹಿಸಿಕೊಳ್ತಾನೆ. ಸೊ ಆದ್ರಿಂದ ನಾವು ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನವನ್ನು ಹೊಂದಿದ್ದು
ವಿನಮ್ರರಾಗಿರ್ಬೇಕು. ಅದಕ್ಕೆ ಆ ತೃಣಾದಪಿ ಸುನೀಚನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಈ ಶ್ಲೋಕ ಯಾವಾಗ್ಲೂ ನಮ್ಮ ಕುತ್ತಿಗೆಗೆ ಒಂದು ಹಾರದ ಹಾಗೆ ಹಾಕೊಂಡಿರ್ಬೇಕು. ಸಹಿಷ್ಣುತೆ, ವಿನಮ್ರ ಭಾವ, ಬೇರೆಯವರಿಗೆ ಗೌರವಗಳನ್ನು ಕೊಡಬೇಕು. ನಮ್ಗೆ ಗೌರವ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಸ್ಥಾನ ಏನು ಪ್ರಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಶೀಲಾ ಪ್ರಭುಪಾದರು ಎಷ್ಟೊಂದ್ಸಲ ಭಾವಾರ್ಥದಲ್ಲಿ ಬರೀತಾರೆ, ಏನು, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪೊಸಿಷನ್. ನಮ್ಮ ಸ್ಥಾನ ಅಂದ್ರೆ ಏನು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಸ್ಥಾನ ಒಂದೇ, ನಮ್ಮ ಸ್ಥಾನ ಏನು, ನಾವು ದಾಸಾನುದಾಸ, ನಾವು ಕೃಷ್ಣನ ನಿತ್ಯ ದಾಸ, ನಾವು ಸರ್ವೆಂಟ್ ಆಫ್ ದ ಸರ್ವೆಂಟ್. ಗೋಪಿ ಬರ್ತು ಪಾದಕಮಲೆಯೋರ ದಾಸ ದಾಸಾನುದಾಸ. ಇದನ್ನು ಯಾವಾಗ್ಲೂ ನೆನ್ಪಿಟ್ಕೊಂಡ್ರೆ ಕಾಮ ಅಷ್ಟು ಡಿಸ್ಟರ್ಬ್ ಮಾಡುವುದಿಲ್ಲ. ಆದ್ರಿಂದ ಭಗವದ್ಗೀತೆಯಲ್ಲಿ ಹೇಳಿದರೆ ಆತ್ಮದ ಗಾತ್ರ ಅಂದ್ರೆ ಏನು, ಕೂದಲಿನ ಒಂದು ತುದಿಯ 10,000 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ. ಇದು ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಮಹಾವಿಷ್ಣುವಿನ ಸೈಜ್ ಎಷ್ಟು, ಬ್ರಹ್ಮಾಂಡ ಒಂದು ಅವನ ಚರ್ಮದ ಒಂದು ಪೊರೆ, ಅದು ರಂಧ್ರದಲ್ಲಿ ಹೋಗ್ತದೆ. ಸೊ ಹಾಗಾದ್ರೆ ನಮ್ಮ ಸ್ಥಾನ ಏನು, ಇನ್ಸಿಗ್ನಿಫಿಕೆಂಟ್, ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾನು ದೊಡ್ಡ ಶ್ರೇಷ್ಠ ಭಕ್ತ, ಎಲ್ರು ನನ್ಗೆ ಜೈ ಜೈಕಾರ ಹಾಕ್ಬೇಕು, ನಾನು ಕೋಟ್ಯಾಧೀಶ, ನಾನು ದೇವಸ್ಥಾನಕ್ಕೆ ಬಂದಾಗ ನನ್ಗೆ ಚೇರ್ ಕೊಡ್ಬೇಕು ಕೂತ್ಕೊಳ್ಳಿಕ್ಕೆ, ಏನು ಯಾರು ನನ್ಗೆ ಗೌರವಗಳನ್ನು ಕೊಡ್ತಾ ಇಲ್ಲ, ಈ ರೀತಿಯ ಭಾವನೆಗಳು ಬರ್ತದೆ. ಇದೆಲ್ಲ ಯಾವುದಕ್ಕಾಗಿ, ನಮಗೆ ಮಿಥ್ಯ ಅಹಂಕಾರ ಇದೆ, ಫಾಲ್ಸ್ ಈಗೋ. ಸೊ ಆದ್ರಿಂದ ಮಿಥ್ಯ ಅಹಂಕಾರವನ್ನು ಬಿಡು, ನಿನ್ನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳು. ಯಾವಾಗ ನೀನು ನಿಜವಾಗಿ ವಿನಮ್ರ ಆಗ್ತೀಯ, ಯಾವಾಗ ದಾಸಾನುದಾಸ, ನಾನು ಸೇವಕ, ಆ ಭಾವವನ್ನು ಹೊಂದಿರ್ತೀಯ, ಆವಾಗ ಕಾಮವನ್ನು, ಆ ಪ್ರಚೋದನೆಯನ್ನು ಸಹಿಸಿಕೊಳ್ಳುವುದು ತುಂಬಾ ಸುಲಭ ಆಗ್ತದೆ. ಸೊ ಪ್ರಪ್ರಥಮವಾಗಿ ಸಹಿಸಿಕೊಳ್ಳಿಕ್ಕೆ ತುಂಬಾ ಶಕ್ತಿಯನ್ನು ಹಾಕ್ಬೇಕು, ಅನರ್ಥ ನಿವೃತ್ತಿ ನಿಷ್ಠೆ ಆ ಸ್ಟೇಜ್ಗಳಲ್ಲಿ. ಆದರೆ ಒಂದು ಸಲ ರುಚಿ ಸಿಕ್ಕಿದ ಮೇಲೆ ಜಾಸ್ತಿ ಶಕ್ತಿ ಹಾಕ್ಬೇಕಂತಿಲ್ಲ. ಪರಂ ದೃಷ್ಟ್ವಾ ನಿವರ್ತತೆ, ಸ್ವಾಭಾವಿಕವಾಗಿ ತುಂಬಾ ಸುಲಭವಾಗಿ ಅದನ್ನು ದೂರ ಮಾಡಬಹುದು. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಂಡ್ವಿ, ಮಿಥ್ಯ ಅಹಂಕಾರವನ್ನು ಬಿಟ್ಟು ದಾಸಾನುದಾಸ ಅನ್ನುವ ಭಾವವನ್ನು ನಾವು ಹೊಂದಿರಬೇಕು. ಸೊ ಕೆಟ್ಟ ಸಹವಾಸವನ್ನು ಬಿಡಬೇಕು, ಕಾಮದ ಕೆಟ್ಟ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ದೂರ ಇರಬೇಕು. ಭಗವಂತನ ಮತ್ತು ಅವನ ಶುದ್ಧ ಭಕ್ತರ, ಮುಂದುವರಿದ ಭಕ್ತರ ಆಶ್ರಯವನ್ನು ಪಡಿಬೇಕು. ಶ್ರೀಮದ್ ಭಾಗವತದ ಆಶ್ರಯ, ಪವಿತ್ರ ದಿವ್ಯ ನಾಮದ ಆಶ್ರಯವನ್ನು ಪಡಿಬೇಕು. ಮತ್ತು ವಿನಮ್ರರಾಗಿ ಜ್ಞಾನವನ್ನು ಹೊಂದಿದ್ದು ಸಹನೆಗಳನ್ನು ಮಾಡಿಕೊಳ್ಬೇಕು. ಯೋಚನೆಗಳು ಎಲ್ರಿಗೂ ಬರ್ತದೆ, ಆದರೆ ಪ್ರತಿಕ್ರಿಯೆ ವಿಭಿನ್ನವಾಗಿರ್ತದೆ. ಹೌ ಡು ವಿ ರೆಸ್ಪಾಂಡ್, ರೆಸ್ಪಾನ್ಸ್ ಇಸ್ ಡಿಫರೆಂಟ್. ಥಾಟ್ಗಳು ಎಲ್ರಿಗೂ ಬರ್ತದೆ, ಯಾಕಂದ್ರೆ ಮಾಯಾ ಎಲ್ರಿಗೂ ಅಟ್ಯಾಕ್ ಮಾಡ್ತದೆ. ಭಾವಭಕ್ತನಿಗೂ ಅಟ್ಯಾಕ್ ಮಾಡ್ತದೆ, ಪ್ರೇಮ ಭಕ್ತನಿಗೂ ಅಟ್ಯಾಕ್ ಮಾಡ್ತದೆ, ನಿಷ್ಠೆಯಲ್ಲಿದ್ರೂ ಅಟ್ಯಾಕ್ ಮಾಡ್ತದೆ. ಮಾಯೆ ಈ ಭೌತಿಕ ಲೋಕದಲ್ಲಿರುವಷ್ಟು ಕಾಲ ಮಾಯೆ ಅಟ್ಯಾಕ್ ಮಾಡ್ತಾ ಇರ್ತಾಳೆ, ಆ ಯೋಚನೆಗಳನ್ನು ಕಳಿಸ್ತಾ ಇರ್ತಾಳೆ. ಆ ಯೋಚನೆಗಳನ್ನು ಕಳಿಸುವುದು ಮಾಯೆಯ ಕೆಲಸ. ಆದ್ರೆ ಮಾಯೆ ಆ ಯೋಚನೆಗಳನ್ನು ಕೊಟ್ಟಿತು, ಆ ಪ್ರಚೋದನೆಯನ್ನು ಕೊಡ್ತು ಅಂದ ತಕ್ಷಣ ನಾವು ಅದನ್ನು ಮಾಡಿಬಿಡುವುದಲ್ಲ. ನಾವು ಸಹಿಸಿಕೊಳ್ಬೇಕು. ಆಮೇಲೆ ವಿನಮ್ರ ಭಾವದಿಂದ ಇದ್ದಾಗ, ಮತ್ತು ನಾವು ಕೃಷ್ಣನ ನಿತ್ಯ ದಾಸ, ನಾನು ದಾಸಾನುದಾಸ ಅನ್ನುವ ಅದನ್ನು ಯಾವಾಗ್ಲೂ ಅದನ್ನು ನೆನ್ಪಿಟ್ಕೊಂಡ್ರೆ ಆ ಆಸೆಗಳನ್ನು ದೂರ ಮಾಡಬಹುದು, ಅಥವಾ ಅದನ್ನು ಕಂಟ್ರೋಲ್ ಮಾಡಬಹುದು, ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಚಾನಲೈಸ್ ಮಾಡಬಹುದು. ಸೊ ಅದಕ್ಕಾಗಿ ಶುದ್ಧ ಭಕ್ತರ ಮಾರ್ಗದರ್ಶನ ಅಥವಾ ಮುಂದುವರೆದ ಭಕ್ತರ ಮಾರ್ಗದರ್ಶನವನ್ನು ನಾವು ಪಡಿಬೇಕು. ಹರೇ ಕೃಷ್ಣ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಂಡ್ವಿ, ಏನು, ನಮ್ಮ ಎಂಡೆವರ್, ನಮ್ಮ 100%
ಎಂಡೇವರ್ಗಳನ್ನು ನಾವು ಮಾಡಬೇಕು. ನಮ್ಮ ಸಂಪೂರ್ಣವಾದ ಪ್ರಯತ್ನವನ್ನು ಮಾಡಬೇಕು ಸಹನೆ ಮಾಡಲಿಕ್ಕೆ ಮತ್ತು ಭಕ್ತರ ಆಶ್ರಯವನ್ನು ಪಡಿಲಿಕ್ಕೆ, ಇದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಲಿಕ್ಕೆ, ಕೆಟ್ಟ ಸಹವಾಸಗಳನ್ನು ಬಿಡಲಿಕ್ಕೆ. ಇದನ್ನೆಲ್ಲ 100% ನಾವು ಪೂರ್ಣ ಪ್ರಯತ್ನವನ್ನು ಮಾಡಿದ್ರೆ ಏನಾಗ್ತದೆ? ಇಲ್ಲಿ ಏನ್ ಬರ್ದಿದ್ದಾರೆ, ಇದನ್ನು ಓದಿ ಯಾರಾದ್ರೂ ದಯವಿಟ್ಟು. ಓದ್ಲಾ ಪ್ರಭುಜಿ? ಹಾ. ಆದರೆ ಎಲ್ಲಾ ಮೋಹ ಮತ್ತು ದ್ವೇಷಗಳಿಂದ ಮುಕ್ತನಾಗಿ ಮತ್ತು ಸ್ವಾತಂತ್ರ್ಯದ ನಿಯಂತ್ರಕ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವ ವ್ಯಕ್ತಿಯು ಭಗವಂತನ ಸಂಪೂರ್ಣ ಕರುಣೆಯನ್ನು ಪಡೆಯಬಹುದು. ಹರಕೃಷ್ಣ ಪ್ರಭುಜಿ. ನಾವು ಎಂಡೇವರ್ ಹಾಕಿದಾಗ ಏನಾಗ್ತದೆ? ಕೃಷ್ಣ ತನ್ನ ಕೃಪೆಯನ್ನು ತೋರಿಸ್ತಾನೆ. ದಾಮೋದರ ಲೀಲೆ ಅದರಲ್ಲಿ ಅದೇ ಅಲ್ವಾ, ಕೃಷ್ಣ ಯಶೋದೆ ಕಟ್ಲಿಕ್ಕೆ ತುಂಬಾ ಪ್ರಯತ್ನವನ್ನು ಮಾಡ್ತಾಳೆ, ಆದ್ರೆ ಅವಳಿಗೆ ಸಾಧ್ಯ ಆಗುದಿಲ್ಲ. ಆದ್ರೆ ಆಮೇಲೆ ಕೃಷ್ಣ ಕೃಪೆ ತೋರಿಸಿದಾಗ ಅವಳಿಗೆ ಸಾಧ್ಯ ಆಗ್ತದೆ. ಅದರಿಂದ ಭಗವದ್ಗೀತೆ 2ನೇ ಅಧ್ಯಾಯ 2.64 ಏನು ಹೇಳಿದ್ದಾರೆ? ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೇಶ್ಚರನ್ ಆತ್ಮವಶ್ಯೇರ್ ವಿಧೇ ಆತ್ಮ ಪ್ರಸಾದಂ ಅಧಿಗಚ್ಚತಿ. ಯಾರಿಗೆ ಪ್ರಸಾದ, ಕರುಣೆ, ಕೃಷ್ಣನ ಸಂಪೂರ್ಣ ಕರುಣೆ, ಕೃಪೆ ಸಿಗ್ತದೆ? ಆತ್ಮವಶ್ಯೇರ್ ವಿಧೇಯ ಆತ್ಮ. ವಿಧೇಯ ಆತ್ಮ ಅಂದ್ರೆ ಏನು? ಒಬ್ನು ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಲಿಕ್ಕೆ ಸಂಪೂರ್ಣವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳು. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳು ಯಾವುದು? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳು ಯಾವುದು? ಮೀಟ್ ಈಟಿಂಗ್, ಇದು ಮಾಂಸ ಮಾಂಸ ಮಾಂಸಾಹಾರ ಭಕ್ಷಣೆ ಭಕ್ಷಣೆ ಏನು ಇಲ್ಲ. ಅನೈತಿಕ ಸಂಬಂಧ ಇರ್ಬಾರ್ದು. ಹ್ಮ್ ಮತ್ತೆ ಜೂಜು ಜೂಜಾಟ ಮಾಡಬಾರ್ದು. ಮಾಡ್ಬಾರ್ದು. ಹ್ಮ್ ಇನ್ನೊಂದು ಜೂಜಾಟ, ನೋ ಇಂಟಾಕ್ಸಿಕೇಶನ್. ಇದು ಮದ್ಯಪಾನ ಎಲ್ಲ ಗ್ಯಾಂಬ್ಲಿಂಗ್. ಮಾಡಬಾರ್ದು. ಗ್ಯಾಂಬ್ಲಿಂಗ್, ಜೂಜಾಟ ಮಾಡಬಾರ್ದು, ಮದ್ಯಪಾನಗಳನ್ನು ಮಾಡಬಾರ್ದು. ಆಮೇಲೆ ಅನೈತಿಕ ಲೈಂಗಿಕತೆಗಳನ್ನು ಮಾಡಬಾರ್ದು. ಮಾಂಸಾಹಾರ, ಮೊಟ್ಟೆ, ಇದು ಎಲ್ಲ ಅದನ್ನು ಸೇವಿಸಬಾರ್ದು. ಆ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದ್ದೀನಿ, ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡಿದಾಗ ಏನಾಗ್ತದೆ? ಭಗವಂತನ ಸಂಪೂರ್ಣ ಕೃಪೆ, ಕರುಣೆಯನ್ನು ಪಡೆಯಬಹುದು. ಆವಾಗ ಏನಾಗ್ತದೆ? ಮೇಲೆ ಏನ್ ಬರ್ತಿದ್ದಾರೆ? ದ್ವೇಷ ಮೋಹ, ರಾಗ ಮತ್ತು ದ್ವೇಷ, ರಾಗದ್ವೇಷ ವಿಮುಕ್ತೈಸ್, ರಾಗ ಮತ್ತು ದ್ವೇಷಗಳಿಂದ ಮುಕ್ತನಾಗ್ತಾನೆ. ಮುಕ್ತನಾದಾಗ ಅವನಿಗೆ ಭಗವಂತನ ಕೃಪೆ ಸಿಗ್ತದೆ. ಭಗವಂತನ ಕೃಪೆ ಸಿಕ್ಕಿದಾಗ ಕಾಮವನ್ನು ಜಯಿಸಬಹುದು. ನಮ್ಮದೇ ಶಕ್ತಿಯ ಆಧಾರದ ಮೇಲೆ ಕಾಮವನ್ನು ಜಯಿಸ್ಲಿಕ್ಕೆ ಆಗುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸೈಡಿಂದ ನಾವು ಪೂರ್ಣ ಪ್ರಯತ್ನವನ್ನು ಮಾತ್ರ ಮಾಡಬಹುದು. ಅರೆ ಮನಸ್ಸಿನ ಪ್ರಯತ್ನ. ಯಾರಾದ್ರೂ ಇದನ್ನು ಓದಿ. ಏನಿದು? ಏನು? ಕಾಮವನ್ನು ಜಯಿಸಲು, ಅದು ಕಾಮವನ್ನು ಗೆಲ್ಲಲು ನಮಗೆ 2 ವಿಷಯಗಳು ಬೇಕು. ನಮ್ಮ ಪೂರ್ಣ ಪ್ರಯತ್ನ, 100% ಅರೆ ಮನಸ್ಸಿನ ಪ್ರಯತ್ನವಲ್ಲ, ಮತ್ತು ಕೃಷ್ಣನ ಕೃಪೆ. ಸೊ ಅದರಿಂದ ಕಾಮವನ್ನು ಜಯಿಸಬೇಕಾದ್ರೆ 2 ವಿಷಯಗಳು. ಏನು? ನಮ್ಮ ಸಂಪೂರ್ಣವಾದ ಪ್ರಯತ್ನ ಅಷ್ಟೇ ನಮ್ದು ಮಾಡ್ಲಿಕ್ಕಾಗುದು. ಐ ಡೂ ದ ಬೆಸ್ಟ್, ಲೀವ್ ದ ರೆಸ್ಟ್ ಟು ಕೃಷ್ಣ. ಅದು ನನಗೆ ಕೆಲವೊಮ್ಮೆ ನಾನು ಯಶಸ್ಸನ್ನು ಹೊಂದಬಹುದು, ಇಂದ್ರಿಯವನ್ನು ಕಂಟ್ರೋಲ್ ಮಾಡಲಿಕ್ಕೆ. ಕೆಲವೊಮ್ಮೆ ಯಶಸ್ಸು ಹೊಂದದೇ ಇರಬಹುದು. ಆದ್ರೆ ನಾವು ಏನನ್ನು ನೋಡ್ಬೇಕು? ನಾನು 100% ಎಫರ್ಟ್ ಹಾಕಿದೀನಾ? ನಾನು 100% ಎಫರ್ಟ್ ಹಾಕಿದ್ರೆ ನನ್ನ ಕೆಲಸ ಆಯ್ತು. ಯಾಕಂದ್ರೆ ಕೃಷ್ಣನ ಕೃಪೆ ಇಲ್ಲದೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಕೃಷ್ಣ ಅವನು ಕೃಪೆಯನ್ನು, ಆದ್ರೆ ನಾವು ಯಾವಾಗ 100% ನಾವು ಪ್ರಯತ್ನವನ್ನು ಮಾಡ್ತೇವೆ, ಕೃಷ್ಣ ಖಂಡಿತವಾಗಿ ತನ್ನ ಕೃಪೆಯನ್ನು ತೋರಿಸ್ತಾನೆ. ಯಾಕಂದ್ರೆ ನಾವು 1 ಹೆಜ್ಜೆ ಕೃಷ್ಣನ ಕಡೆಗೆ ಇಟ್ಟರೆ ಕೃಷ್ಣ 100 ಹೆಜ್ಜೆ ನಮ್ಮ ಕಡೆಗೆ ಇಡ್ತಾನೆ. ಅದರಿಂದ ನಾವು ಸಂಪೂರ್ಣ ಪ್ರಯತ್ನವನ್ನು, ಕಾಮವನ್ನು ಗೆಲ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಕಾಮವನ್ನು ಗೆಲ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಕೃಷ್ಣ ತನ್ನ ಸಂಪೂರ್ಣ ಕೃಪೆಯನ್ನು ನೀಡ್ತಾನೆ. ಸೊ ಕೃಷ್ಣ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ಕಾಮವನ್ನು ಜಯಿಸ್ಲಿಕ್ಕೆ ಸಾಧ್ಯ. ಸೊ ಒಂದು ಸಣ್ಣ ಪಾಸ್ಟ್ ಟೈಮ್ ಇದೆ. ಏನು? ಶಿಲಾ ಪ್ರಭುಪಾದರಿಗೆ ಒಬ್ಬ ಭಕ್ತ ಬಂದು ಕೇಳ್ತಾನೆ. ಏನು? ಶಿಲಾ ಪ್ರಭುಪಾದ್ರೆ ಅವರ ಶಿಷ್ಯ ಬಂದು ಕೇಳಿದ, ಶಿಲಾ ಪ್ರಭುಪಾದ್ರೆ ನನಗೆ ಕಾಮವನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಮತ್ತೆ
ಅದಕ್ಕೆ ಆಸೆಗಳನ್ನು ಪೂರೈಸಿಕೊಳ್ತಾ ಇದ್ದೇನೆ. ಅದನ್ನು ಹೇಗೆ, ಕಾಮವನ್ನು ಹೇಗೆ ಜಯಿಸುವುದು ಅಂತ ಕೇಳ್ತಾನೆ. ಆವಾಗ ಶಿಲಾ ಪ್ರಭುಪಾದರು ಏನ್ ಹೇಳ್ತಾರೆ? ಇಟ್ ಇಸ್ ಇಂಪಾಸಿಬಲ್, ಅದು ಅಸಾಧ್ಯ ಅಂತ ಹೇಳ್ತಾರೆ. ಆವಾಗ ಈ ಭಕ್ತನಿಗೆ ತುಂಬಾ ಬಿಕಮ್ ಸ್ಯಾಡ್, ಅವನಿಗೆ ತುಂಬಾ ಬೇಜಾರಾಗ್ತದೆ. ಶಿಲಾ ಪ್ರಭುಪಾದರು ಏನು ಉತ್ತರ ಕೊಡ್ಲಿಲ್ಲ ಅಂತ. ಅದಕ್ಕೆ ನೆಕ್ಸ್ಟ್ ಟೈಮು ಯಾವಾಗ್ಲೋ ಬಂದು ಮತ್ತೆ ಸೇಮ್ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೇಳ್ತಾನೆ. ಏನು, ನನ್ನ ಇಂದ್ರಿಯಗಳು ಮತ್ತೆ ನನ್ನ ಮನಸ್ಸು ನನಗೆ ತುಂಬಾ ಟ್ರಬಲ್ಗಳು ಕೊಡ್ತಾ ಇದೆ ಶಿಲಾ ಪ್ರಭುಪಾದರೆ. ಅದರಿಂದ ನಾನು ಹೇಗೆ ಕಾಮವನ್ನು ಜಯಿಸುವುದು? ಆವಾಗ ಶಿಲಾ ಪ್ರಭುಪಾದರು ಏನು ಹೇಳ್ತಾರೆ? ಇಟ್ಸ್ ಇಂಪಾಸಿಬಲ್, ಅದು ಅಸಾಧ್ಯ, ಕಾಮವನ್ನು ಜಯಿಸ್ಲಿಕ್ಕೆ ಆಗುವುದಿಲ್ಲ. ಭಕ್ತನಿಗೆ ತುಂಬಾ ಬೇಜಾರಾಗ್ತದೆ. ಅವನು ಮತ್ತೆ ಹೋಗ್ತಾನೆ. ಮತ್ತೆ 3ನೇ ಸಲ ಬಂದು ಕೇಳಿದಾಗ, ಬೇರೆ ರೀತಿಯೆಲ್ಲ ಪ್ರಶ್ನೆ ಕೇಳಿದಾಗ ಶಿಲಾ ಪ್ರಭುಪಾದರು ಮತ್ತೆ ಏನ್ ಹೇಳ್ತಾರೆ? ಇಟ್ ಇಸ್ ಇಂಪಾಸಿಬಲ್, ಕಾಮವನ್ನು ಜಯಿಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಆಮೇಲೆ ಅವರು ಸ್ವಲ್ಪ ಮುಂದೆ ಹೋಗ್ತಾರೆ. ಆಮೇಲೆ ಹಿಂದೆ ತಿರುಗಿ ಏನ್ ಹೇಳ್ತಾರೆ ಅವರು? ಕೃಷ್ಣ ಕೃಪಾ ಅಥವಾ ಯಾವುದು ಏನೋ ನಾರಾಯಣ ಕೃಪನೋ ವಾಸುದೇವ ಕೃಪನೋ ಆ ರೀತಿ ಏನೋ ಹೇಳ್ತಾರೆ. ಬಟ್ ಹೇಳುವ ತಾತ್ಪರ್ಯ ಅವನು ಹೇಳ್ತಾರೆ ಕೃಷ್ಣನ ಕೃಪೆ, ಕೃಷ್ಣ ಕೃಪಾ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ಕೃಪೆ ಇದ್ರೆ ಮಾತ್ರ ಕಾಮವನ್ನು ಜಯಿಸ್ಲಿಕ್ಕಾಗ್ತದೆ. ಜೀವಾತ್ಮ ತನ್ನದೇ ಶಕ್ತಿಯಿಂದ ಕಾಮವನ್ನು ಜಯಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮ್ಯೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾವಾಗ ಕೃಷ್ಣನಿಗೆ ನಮ್ಮ ಮೇಲೆ, ನಮ್ಮ ಪ್ರಯತ್ನದ ಮೇಲೆ ಅವನು ಸಂತೋಷ ಆಗಿ ಅವನಿಗೆ ಖುಷಿ ಆಗ್ತದೆ, ಓ ನನ್ನ ಭಕ್ತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ನಾನು ಲೆಟ್ ಮಿ ಹೆಲ್ಪ್ ಹಿಮ್ ಅಂತ, ಆವಾಗ ತನ್ನ ಕೃಪೆಯನ್ನು ತೋರಿಸಿದಾಗ ಒಬ್ಬನು ಕಾಮವನ್ನು ಜಯಿಸಬಹುದು. ಸೊ ಆದ್ರಿಂದ ಇವತ್ತು ನಾವು ಕಾಮವನ್ನು ಹೇಗೆ ಜಯಿಸುವುದು ಇದನ್ನು ನಾವು ನೋಡಿದ್ವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೇನಾದ್ರೂ ಪ್ರಶ್ನೆಗಳು ಇದೆಯಾ? ಕಮೆಂಟ್ಸ್, ಪ್ರಶ್ನೆ, ಕರೆಕ್ಷನ್ಸ್, ತಿದ್ದುಪಡಿಗಳು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನೀವು ಯೋಚನೆಗೆ ಉಗುಳು ಅಂತ ಇತ್ತಲ್ಲ ಪ್ರಭು, ಅದಕ್ಕೆ ಸ್ವಲ್ಪ ನಮ್ಗೆ ಅರ್ಥ ಆಗ್ಲಿಲ್ಲ. ಯಮುನಾಚಾರ್ಯರು ಹೇಳಿದ್ದು ಯೋಚನೆಗೆ ಉಗುಳು ಅಂತ. ಅದು ಯೋಚನೆಗೆ ಯಮುನಾಚಾರ್ಯರು ಯಮುನಾಚಾರ್ಯರ ಕತೆ ಗೊತ್ತಲ್ವಾ? ಅವ್ರು ಮೊದಲು ರಾಜರಾಗಿರ್ತಾರೆ. ರಾಜರಾಗಿದ್ದಾಗ ರಾಜನಿಗೆ ಏನು, ಹಿಂದಿನ ಕಾಲದಲ್ಲಿ ಎಷ್ಟೊಂದು ರಾಣಿಯರು ಇರ್ತಿದ್ರು. ರಾಣಿಯರಿಗೆ ಅವರ ಸೇವಕರು ಯಾರು, ರಾಣಿಯರ ಗೆಳತಿಯರು ಎಲ್ಲರೂ ಬರ್ತಾ ಇದ್ರು ಅರಮನೆಗೆ. ಆವಾಗ ರಾಜರು ಏನ್ ಮಾಡ್ತಾ ಇದ್ರು? ಸೆಕ್ಸ್ ಲೈಫ್, ಸೆಕ್ಸ್ ಡಿಸೈರ್ಸ್ಗಳು ಏನು, ಒಂದು ದಿನ ಒಂದು ರಾಣಿ, ಇನ್ನೊಂದು ದಿನ ಇನ್ನೊಂದು ರಾಣಿ. ಸೊ ಈ ರೀತಿ ದೇ ಆರ್ ಎಂಜಾಯಿಂಗ್, ರೈಟ್? ಅಂದ್ರೆ ಕಾಮದ ಪ್ರಭಾವ ಜಾಸ್ತಿ ಇರ್ತದೆ ಆ ಸಮಯದಲ್ಲಿ. ಸೊ ಯಮುನಾಚಾರ್ಯರು ಏನ್ ಹೇಳ್ತಾ ಇದ್ರು? ನಾನು ಆ ಸಮಯದಲ್ಲಿ ಆ ರೀತಿ ಇದ್ದೆ, ಆದ್ರೆ ಅವರು ಕೊನೆಗೆ ಯಮುನಾಚಾರ್ಯ ಆದಾಗ ಅವರಿಗೆ ಆ ಯೋಚನೆಗಳು, ಸೆಕ್ಸ್ ಡಿಸೈರ್ಸ್ಗಳು ಬರ್ತಾ ಇತ್ತು. ಯಾಕಂದ್ರೆ ಅದು ಹಿಂದಿನ ಜೀವನದಲ್ಲಿ ಅವರು ಅಭ್ಯಾಸ ಮಾಡ್ಕೊಂಡಿದ್ರು ಅದು, ಅಥವಾ ಅದನ್ನು ಅಂತಹ ಜೀವನವನ್ನು ನಡೆಸ್ತಾ ಇದ್ರು. ಆದ್ರಿಂದ ಆ ಯೋಚನೆಗಳು ಬರ್ತಾ ಇತ್ತು. ಆದ್ರೆ ಅವರು ಈಗ ಮಹಾನ್ ಭಕ್ತರಾಗಿದ್ದಾರೆ. ಆವಾಗ ಅಂತಹ ಯೋಚನೆಗಳು ಬಂದಾಗ ಅವರು ಅದನ್ನು ಉಗುಳ್ತಾ ಇದ್ರು ಅಂದ್ರೆ ಸ್ಪಿಟೆಡ್ ದ ಥಾಟ್. ಯಾಕಂದ್ರೆ ಸೆಕ್ಸ್ ಲೈಫ್ ಅದನ್ನು ಸರಿಯಾಗಿ ನೋಡಿದ್ರೆ ಅದು ತುಂಬಾ ಒಂದು ತರ ಇಟ್ಸ್ ಲೈಕ್ ಅ ಗಾರ್ಬೇಜ್ ಅಂದ್ರೆ ಅಫ್ಕೋರ್ಸ್ ನಾವು ಈ ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಹುಟ್ಟುಸುವಂತಹ ಆ ಕಾಮದ ಬಗ್ಗೆ ಮಾತನಾಡ್ತಾ ಇಲ್ಲ. ಬಟ್ ಆ ಭೋಗವೃತ್ತಿಯನ್ನು ಹೊಂದಿರುವಂತಹ ಕಾಮದ ಬಗ್ಗೆ ಮಾತನಾಡುದಿದ್ರೆ ಅದು ಏನು, ಅದು ಇಟ್ ಈಸ್ ಲೈಕ್ ಗಾರ್ಬೇಜ್. ಅಥವಾ ಏನು ಗಾರ್ಬೇಜ್ ಅಂದ್ರೆ ಇಟ್ ಈಸ್ ಲೈಕ್ ಇಟ್ಸ್ ನಾಟ್ ಸೋ, ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಿದ್ರೆ ಅದು ಒಂದು ತರ ಇಟ್ ಈಸ್ ಲೈಕ್ ವಾಯಸಂ ತೀರ್ಥಂ ಅಂತ ಶ್ಲೋಕ ಇದೆ. ಏನು ಕಾಗೆಗಳು ಹೋಗಿ 30 ಇದರಲ್ಲಿ ಏನು
ಸತ್ತ ಇಲಿ ತಿನ್ನುತ್ತೆ, ಅಥವಾ ಈ ಹಂದಿಗಳು ಮಲವನ್ನು ತಿನ್ನುತ್ತೆ. ಅದೇ ರೀತಿ ಬದ್ಧ ಜೀವಾತ್ಮ ನಿದ್ರಯಾ ಹಿಯತೆ ವಕ್ತನ್ ವ್ಯವಾಯೇನ ಚ ವಾವಯಃ. ಸೊ ಆ ಶ್ಲೋಕದಲ್ಲಿ ಏನು, ಕುಟುಂಬ ಭರಣೇನವ ಗ್ರಹಮೇಧಿ ಏನು ಮಾಡ್ತಾನೆ, ಬೆಳಗಿನ ಸಮಯದಲ್ಲಿ ಕೆಲಸ ಮಾಡ್ತಾನೆ, ದುಡ್ಡನ್ನು ಸಂಪಾದನೆ ಮಾಡ್ತಾನೆ, ರಾತ್ರಿ ಏನು ಮಾಡ್ತಾನೆ, ಸೆಕ್ಸ್ ಲೈಫ್ಗಳನ್ನು, ಅವನಿಗೆ ಆ ಸೆಕ್ಸ್ ಲೈಫ್ಗಳು ಬೇಕು. ಅಂತಹ ಸೆಕ್ಸ್ ಲೈಫ್ಗಳು ಏನು ಆಧ್ಯಾತ್ಮಿಕ ನಮ್ಮ ಸಾಕ್ಷಾತ್ಕಾರದಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗ್ತದೆ. ಅಂತಹ ಸೆಕ್ಸ್ ಲೈಫ್ ಏನು, ಇಟ್ಸ್ ಹಾರಿಬಲ್. ಹಾರಿಬಲ್ ಅಂದ್ರೆ ಅದರಲ್ಲಿ ಏನು ಅಂತ ಇದು ಸ್ಪಿಟ್ ಎಟ್ ದ ಥಾಟ್. ಯಾಕಂದ್ರೆ ಭೌತಿಕ ದೇಹ ಏನು ಯಾವ್ದ್ರಿಂದ ತುಂಬಿದೆ, ಮಲಮೂತ್ರ, ರಕ್ತ, ಮಧ್ಯೆ ಇದು ಬೋನು, ಮೂಳೆ, ಮಾಂಸ. ಸೊ ಅಂತಹ ದೇಹದ ಜೊತೆಗೆ ಒಬ್ಬನು ಭೋಗವನ್ನು ಮಾಡಲಿಕ್ಕೆ ಹೋಗ್ತಾನೆ. ಸೊ ಅಂತಹ ಯೋಚನೆಗಳು ಆಕ್ಚುಲಿ ಶುದ್ಧ ಭಕ್ತನಿಗೆ ಅದು ತುಂಬಾ ಹಾರಿಬಲ್, ಅಥವಾ ಇದು ತುಂಬಾ ಏನು ಒಂಥರ ಯಾವ ವರ್ಡ್ ಯೂಸ್ ಮಾಡ್ಬೋದು ಅಂದ್ರೆ ತುಂಬಾ ಅನ್ಕ್ಲೀನ್. ಅನ್ಕ್ಲೀನ್ ವಸ್ತುಗಳನ್ನು ನೋಡಿದಾಗ ನಾವು ಏನ್ ಮಾಡ್ತೇವೆ, ಅನ್ಕ್ಲೀನ್ ವಸ್ತುಗಳು ನಮ್ಗೆ ಈಗ ಯಾವ್ದಾದ್ರು, ಅಥವಾ ಒಂದು ದುರ್ವಾಸನೆ ಬಂತು, ಅಥವಾ ಒಂದು ಕೊಳೆತು ಹೋಗಿರುವ ವಸ್ತುಗಳನ್ನು ನೋಡಿದ್ರೆ ನಮ್ಗೆ ಯಾವ ಭಾವನೆ ಬರ್ತದೆ? ಅಸಹ್ಯ ಅಸಹ್ಯ. ಕರೆಕ್ಟ್, ಅಸಹ್ಯ ಅನಿಸ್ತದೆ. ಸೊ ಅಸಹ್ಯ ಇಸ್ ದ ಕರೆಕ್ಟ್ ವರ್ಡ್, ಅಸಹ್ಯ. ಸೊ ಅಸಹ್ಯ, ಶುದ್ಧ ಭಕ್ತನಿಗೆ ಆ ಕಾರ್ಯ ಅಸಹ್ಯ ಅನ್ನಿಸ್ತದೆ. ಆವಾಗ ಉಗುಳ್ತಾನೆ. ಅಂದ್ರೆ ಅಟ್ಲೀಸ್ಟ್ ಬಾಯವಾಗಿ ಉಗುಳದಿದ್ರೂ ಸಹ ಮನಸ್ಸಿನಲ್ಲಿ ಉಗುಳ್ತಾನೆ. ಆ ಯೋಚನೆಗಳು ಬರ್ತದೆ. ಮಾಯೆ ಆ ಯೋಚನೆಗಳನ್ನು ಶುದ್ಧ ಭಕ್ತರಿಗೂ ನೀಡ್ತದೆ. ಯಾಕಂದ್ರೆ ಆ ಭೌತಿಕ ಜೋಕದಲ್ಲಿ ಇರುವ ತನಕ ಮಾಯೆಯ ಕೆಲಸ ಯೋಚನೆಗಳನ್ನು ಕಳಿಸ್ತಾ ಇರುವುದು ಮನಸ್ಸಿನಲ್ಲಿ. ಭಾವಭಕ್ತನಿಗೂ ಕಳಿಸ್ತದೆ, ಶುದ್ಧ ಪ್ರೇಮ ಭಕ್ತನಿಗೂ ಕಳಿಸ್ತದೆ. ಹೋಗು, ಎಂಜಾಯ್ ಮಾಡು ಅಂತ ಆ ರೀತಿ ಬರ್ತಾ ಇರ್ತದೆ. ಏನು, ಭೋಗ ಮಾಡು ಅಂತ. ಆದ್ರೆ ಶುದ್ಧ ಭಕ್ತನಿಗೆ ಅದು ಅಸಹ್ಯ ಅನ್ನಿಸ್ತದೆ, ಸ್ಪಿಟ್ ಎಟ್ ದ ಥಾಟ್. ಆದ್ರೆ ಅದೇ ಕನಿಷ್ಠ ಭಕ್ತ ಅಥವಾ ಭೌತಿಕ ವ್ಯಕ್ತಿಗಳು ಏನ್ ಮಾಡ್ತಾರೆ, ಆ ಯೋಚನೆಗಳು ಬಂದಾಗ ವಾವ್, ಲೆಟ್ ಮಿ ಎಂಜಾಯ್, ಇದನ್ನು ಭೋಗ ಮಾಡೋಣ ಅಂತ. ಕೆಲವರು ಏನ್ ಮಾಡ್ತಾರೆ, ಯಾವ ಸ್ತರಕ್ಕೆ ಹೋಗ್ತಾರಂದ್ರೆ ಅನೈತಿಕ ಲೈಂಗಿಕತೆಗೆ ಹೋಗ್ತಾರೆ. ಬರೇ ಮದುವೆಯ ಒಳಗೆ ಬೇಡ, ಅನೈತಿಕ ಲೈಂಗಿಕತೆ ಹೋಗ್ತಾರೆ. ಅಥವಾ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಇನ್ನೂ ಹಾರಿಬಲ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಮದುವೆನೂ ಇಲ್ಲ, ಅಥವಾ ಅದಕ್ಕೆ ನೋ ರಿಸ್ಟ್ರಿಕ್ಷನ್ಸ್ಗಳು. ಸೊ ಪ್ರಾಣಿಯ ತರಹ ಪ್ರವೃತ್ತಿಯನ್ನು ಮಾಡ್ತಾರೆ. ಸೊ ಆದ್ರಿಂದ ಅಂತಹ ವರ್ತನೆಗಳು, ಪ್ರಾಣಿಯ ತರಹ ಕಾಮವನ್ನು ಮಾಡ್ಲಿಕ್ಕೆ ಹೋದ್ರೆ ಅದು ಶುದ್ಧ ಭಕ್ತನಿಗೆ ಅಸಹ್ಯವಾಗಿ ಕಾಣ್ತದೆ. ಅದು ಏನಿದು ತುಂಬಾ ಅಸಹ್ಯವಾಗಿ ಈ ರೀತಿ ಭೋಗ ಮಾಡ್ಲಿಕ್ಕೆ ಹೋಗ್ತಾರೆ. ಅದರಿಂದ ಶುದ್ಧ ಭಕ್ತ ಅದನ್ನು ಉಗುಳ್ತಾನೆ. ಯಾಕಂದ್ರೆ ಅವನಿಗೆ ಅದೇನು, ಹಂದಿ ಮಲವನ್ನು ತಿಂದ ಹಾಗೆ ಹೇಗೆ ನಾವು ಅದನ್ನು ಅಸಹ್ಯ ಅಂತ ನೋಡ್ತೇವೆ, ಶುದ್ಧ ಭಕ್ತ ಅವನು ಕಾಮಲ್ಲಿ ಭೋಗ ಮಾಡ್ಬೇಕಾದ್ರೆ ಅವನಿಗೂ ಅದೇ ತರ ಕಾಣ್ತದೆ. ಏನು, ಅಯ್ಯೋ ಇದು ಎಷ್ಟು ಅಸಹ್ಯ ಇದು, ಆ ರೀತಿ. ಸೊ ಆದ್ರಿಂದ ನಮ್ಮ ಪ್ರಜ್ಞೆಯ ಪ್ರಕಾರ ಆ ಯೋಚನೆಗಳು ಬಂದಾಗ ನಾವು ಬೇರೆ ಬೇರೆ ಪ್ರತಿಕ್ರಿಯೆಯನ್ನು ನಾವು ಪ್ರತಿಕ್ರಿಯೆಯನ್ನು ಮಾಡ್ತೇವೆ. ಭೌತಿಕ ವ್ಯಕ್ತಿಗಳು ಅಥವಾ ಕನಿಷ್ಠ ಭಕ್ತರ ಸ್ತರದಲ್ಲಿ ಅದನ್ನು ವಾವ್ ಅಂತ ಹೇಳ್ಬೋದು. ಅದೇ ಶುದ್ಧ ಭಕ್ತರ, ಇದು ಭಾವಭಕ್ತಿ ಅಥವಾ ಆಸಕ್ತಿಯಿಂದ ಮೇಲೆ ಬಂದಾಗ ಅದನ್ನು ಉಗುಳುತ್ತಾರೆ. ಸೊ ಅಷ್ಟೇ, ಆ ಅರ್ಥದಲ್ಲಿ ಆನ್ಸರ್ ಆಯ್ತಾ ಮಾತುಜಿ? ಸೊ ಆದ್ರಿಂದ ನಾವು ಅದನ್ನು ನೋಡಿರುವುದು ಏನು, ಈ ಚಾರ್ಟ್ ಅನ್ನು ಯಾಕೆ ನೋಡಿರುವುದು, ಇದು ನಮ್ಗೆ ಪ್ರಪ್ರಥಮವಾಗಿ ಇಲ್ಲಿ ಕಾಮ 100%, 95% ಎಲ್ಲ ಇದ್ದಾಗ ವಾವ್ ಅಂತ ಒಬ್ನು ಆಲೋಚನೆ ಮಾಡ್ಬೋದು. ಆದ್ರೆ ಅದು ಕಡಿಮೆ ಆಗ್ತಾ ಬಂದಾಗೆ ಒಬ್ನು ಉಗುಳುವ ಪ್ರವೃತ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ ರುಚಿಯ ನಂತರ ಅವನು ಖಂಡಿತವಾಗಿ ಅವನಿಗೆ ಉಗುಳ್ತಾ ಹೋಗ್ತಾನೆ. ಅಂದ್ರೆ ಅವನಿಗೆ ಅಷ್ಟೊಂದು ಸಹನೆ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗ್ತದೆ.
ಆದರೆ ನಿಷ್ಠೆಯ ಮೊದಲು ಅನರ್ಥ ನಿವೃತ್ತಿ ಆಗುವ ತನಕ ಒಬ್ಬನಿಗೆ ಅದು ತುಂಬಾ ಅದ್ರೆ ನಿದ್ರೆಯ ಹೀಯತೆ ಗ್ರಹ ಮೇಧಿಗಳಿಗೆ ಅವ್ರು ಅದೇ ಏನು ಭಾಗವತದಲ್ಲಿ ಯಾಕೆ ವರ್ಣನೆಗಳನ್ನು ಮಾಡಿದ್ದಾರೆ. ಪ್ರತಿದಿನ ಏನು ಮಾಡ್ತಾನ ಅವನಿಗೆ ಅದೇ ಬೇಕು, ಅದೇ ಸರ್ವಸ್ವ ಅಂತ ಅವನು ಪ್ರತಿದಿನ ಅದಕ್ಕೆ ದುಡಿತಾ ಇರ್ತಾನೆ, ಏನು ಮಾಡ್ತಾನೆ, ಕುಟುಂಬ ಭರಣೇನವ. ಸೊ ಆ ರೀತಿಯಲ್ಲಿ. ಹರೇ ಕೃಷ್ಣ. ನಾವು ಸಾಧನಾ ಭಕ್ತಿಲಿರೋರು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅಂತ ಏನಾದ್ರು ತಿಳ್ಕೊಳಕ್ಕಾಗುತ್ತಾ? ಇಲ್ಲಿ ಇದೆ ನೋಡಿ, ವೈದಿ ಸಾಧನ ಇದ್ರೆ 2 ಸಾಧನ ಇದೆ. ವೈದಿ ಸಾಧನ ಅಪ್ ಟು ಭಾವಭಕ್ತಿ ಎಲ್ಲ ಸಾಧನಾ ಭಕ್ತಿನೇ. ಶ್ರದ್ಧೆ, ಭಜನ್, ಸಾಧು ಸಂಘ, ಭಜನೆ ಕ್ರಿಯೆ, ಅನರ್ಥ ನಿವೃತ್ತಿ ಇದೆಲ್ಲ ವೈದಿ ಸಾಧನ. ವೈದಿ ಸಾಧನ ಆಮೇಲೆ ಆಸಕ್ತಿಯ ನಂತರ ರಾಗಾನುಗ ಸಾಧನ. ಅಪ್ ಟು ಆಸಕ್ತಿ ವೈದಿ ಸಾಧನ. ವೈದಿ ಸಾಧನ ಆದ್ಮೇಲೆ ಆಸಕ್ತಿಯ ನಂತರ ರಾಗಾನುಗ ಸಾಧನ. ಸಾಧನ ಭಕ್ತಿನೇ. ಭಾವಭಕ್ತಿ ತನಕ ಸಾಧನ ಭಕ್ತಿನೇ. ಸಾಧನ ಭಕ್ತಿಯಾಗಿ ಭಾವ ಸಿಕ್ಕಿದ ನಂತರ, ಭಾವ ಅಂದ್ರೆ ಏನು? ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರಬೇಕು, ನನ್ನ ಮೈ ನಡಗ್ಬೇಕು, ಆತರ ಆಗ್ತಾ ಇರುವಾಗ ಭಾವ. ನಯನಂ ಗಲದಶ್ರುಧಾರೆ ವದನಂ ಗದ್ಗದ ಹೃದಯ ಆಗಿರ ಪುಲಕೈರ್ ನಿಚಿತಂ ವಪುಕ್ಕದ ತವನಾಮ ಗ್ರಹಣೆ ಭವಿಷ್ಯತಿ. ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ, ಕೃಷ್ಣನ ನೆನಪಾಗ್ತದೆ. ಕೃಷ್ಣನ ನಾಮವನ್ನು ಕೇಳಿ ಕಣ್ಣಲ್ಲಿ ನೀರು ಬರ್ತದೆ, ಎಕ್ಸ್ಟಸಿಸ್ಗಳು ಬರ್ತದೆ. ಅದು ಭಾವಭಕ್ತಿ. ಅಷ್ಟರ ತನಕ ನಾವು ಸಾಧನ ಭಕ್ತಿಯನ್ನೇ ಮಾಡ್ತಾ ಇರುವುದು. ಇದೆಲ್ಲ ಸಾಧನ ಭಕ್ತಿ. ಆದರೆ ಆಸಕ್ತಿಯ ತನಕ ವೈದಿ ಸಾಧನ ಭಕ್ತಿ ಮತ್ತು ಆಸಕ್ತಿಯ ನಂತರ ರಾಗಾನುಗ ಸಾಧನ ಭಕ್ತಿ ಅಪ್ ಟು ಭಾವಭಕ್ತಿ. ಆಮೇಲೆ ಭಾವ ಸ್ಟೇಜಲ್ಲಿ ಭಾವಭಕ್ತಿಯನ್ನು ಅಭ್ಯಾಸ ಮಾಡ್ತೇವೆ. ಆಮೇಲೆ ಪ್ರೇಮ ಸ್ಟೇಜಲ್ಲಿ ಪ್ರೇಮ ಭಕ್ತಿ. ಸೊ ಆವಾಗ ಪ್ರೇಮ ಭಕ್ತಿಯನ್ನು ನಾವು ಪ್ರೇಮನಾಮವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಕೃಷ್ಣ ಆಮೇಲೆ ನಮಗೆ ಕೃಷ್ಣ ಪ್ರೇಮವನ್ನು ನೀಡ್ತಾನೆ. ಆವಾಗ ನಾವು ಗೋಲಕಕ್ಕೆ ಹೋಗ್ಲಿಕ್ಕೆ ಅರ್ಹರು. ಹರೇ ಕೃಷ್ಣ. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಇಲ್ಲಿ ನಾವು ಅದನ್ನೇ ಹಿಂದಿನ ಸ್ಲೈಡ್ ಅಲ್ಲೂ ಇಲ್ಲೂ ನೋಡಿದ್ವಲ್ಲ, ಸಾಧನ ಅಭ್ಯಾಸ. ಇದರಲ್ಲಿ ಎಷ್ಟು ವಿಧ? ಇದನ್ನು ಯಾರಾದ್ರೂ ಓದಿ, ಯಾವಾಗ ಗೊತ್ತಾಗ್ತದೆ? ವೈದಿ ಸಾಧನ ಭಕ್ತಿ. ಸಾಧನಾಭ್ಯಾಸ. ಸಾಧನಾಭ್ಯಾಸ 2 ವಿಧ. ವೈದಿ ಸಾಧನ ಭಕ್ತಿ, ಒಬ್ಬರು ವೈಕುಂಠಕ್ಕೆ ಹೋಗುತ್ತಾರೆ. ರಾಗಾನುಗ ಸಾಧನ ಭಕ್ತಿ, ಒಬ್ಬರು ಗೋಲೋಕ ವೃಂದಾವನಕ್ಕೆ ಹೋಗುತ್ತಾರೆ. ಅದರಲ್ಲಿ ಆ 2 ಸಾಧನದಲ್ಲಿ ನಾವು ಪವಿತ್ರ ನಾಮನು ಕೇಳ್ತೀವಿ, ಶ್ರೀಮದ್ ಭಾಗವತನು ಕೇಳ್ತೀವಿ, ಶ್ರವಣ. ಅದರಲ್ಲಿ ಇದು ಸಾಧನ ಭಾವಭಕ್ತಿ, ಆಮೇಲೆ ಪ್ರೇಮ. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಅಥವಾ ಕ್ಲಾಸನ್ನು ಎಂಡ್ ಮಾಡ್ಬೋದು ಈಗ? ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪೂಜೆ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ.